ನನ್ನ ಮಕ್ಕಳ ನಾನು ಅವ್ರಿಗಿಂತ ಒಳ್ಳೆ ಸ್ಕೂಲಲ್ಲಿ ಹಾಕಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಕೋರ್ಸ್ ಜಾಯಿನ್ ಮಾಡಿಸ್ಬೇಕು. ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಇಟ್ಟುಕೊಂಡು ತಂದೆ ತಾಯಿಗಳು ಒಂದು ಡಿಸೀಸಿಂದ ಬಳಲ್ತಾ ಇದ್ದಾರೆ ಇವತ್ತು. ದಟ್ ಇಸ್ ಎ ಡಿಸೀಸ್. ಅದು ಆ ಡಿಸೀಸಿಂದ ಇವರು ಬಳಲ್ತಾ ಮಕ್ಕಳ ಮೇಲೆ ವಿಪರೀತವಾದ ಒಂದು ಇಂಪೊಸಿಷನ್ಸ್ ಅಂತ ಕರಿತೀವಿ, ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು ಆ ಮಕ್ಕಳ ಒಂದು ಇದನ್ನು ಬಾಲ್ಯನೇ ಹಾಳು ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ಗೆ ಇವತ್ತಿನ ದಿವಸ ದೊಡ್ಡ ಪ್ರಶ್ನೆ ಆಗಿದೆ. ಒಂದು ನಾವು ನೋಡ್ತಾ ಹೋದ್ವಿ, ಅವ್ರ ಎಕ್ಸ್ಪೀರಿಯನ್ಸ್ ಇವಾಗ ನಮಗೆ ಕೌಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವತ್ತಿನ ದಿವಸ ಪ್ರಪಂಚ ಟೋಟಲಿ ಡಿಫ್ರೆಂಟಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ. ಸೊ ಹಾಗಾದರೆ ಇಲ್ಲಿ ಪೇರೆಂಟ್ಸ್ ಪಾತ್ರ ಏನಿರ್ಬೋದು? ಆ್ಯಕ್ಚುಲಿ ಏನು ಪಾತ್ರ ಇಲ್ಲ. ಯಾಕಂದರೆ ಏನು ಕಲಿಸ್ಬೇಕು? ಇವಾಗ ಏನಾದರೂ ಕಲಿಸಬೇಕು ಅಂತಂದರೆ ಫಸ್ಟ್ ನೀನು ಕಲ್ತಿರ್ಬೇಕು ತಾನೆ. ಹೌದು. ನೀನು ಸ್ವಲ್ಪ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ, ಪೇರೆಂಟ್ಸ್ ಆಗಿ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ. ನಮಗೇನು ಗೊತ್ತು ಅಂದರೆ ನನ್ನನ್ನು ನಾನು ಪ್ರಪಂಚಕ್ಕೆ ಬಿಂಬಿಸ್ಕೊಳ್ಳೋದಕ್ಕೋಸ್ಕರಾಗಿ ಅಲ್ಲಿ ವಿಪರೀತವಾದ ಒಂದು ಸ್ಟ್ರೆಸ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಾನು ಮಕ್ಕಳ ಸಲುವಾಗಿ ಮಾಡ್ತಾ ಇಲ್ಲ, ನನ್ನ ಸಲುವಾಗಿ. ನಾನು ಮಾತಾಡೋದೇನು ಮಾತಾಡ್ತಾ ಇದ್ದೀನಿ, ನಾನು ನಿನಗೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ, ನನ್ನ ಜೀವನವನ್ನೇ ತ್ಯಾಗ ಮಾಡಿದೆ. ನೀನು ಯಾವನೇ ಹೇಳಿದೆ ತ್ಯಾಗ ಮಾಡಂತ? ಏನು ಮಗು ಕೇಳಿತ್ತ ನೀನು ತ್ಯಾಗ ಮಾಡಂತ? ಸೊ ಹಾಗಾಗಿ ಇವತ್ತಿನ ದಿವಸ ಪೇರೆಂಟಿಂಗ್ ಅನ್ನೋದು ಆ್ಯಕ್ಚುಲಿ ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿರೋದು ಪೇರೆಂಟ್ಸು. ನಾವು ಯಾವ ಥರ ಇರಬೇಕು ಅಂದರೆ ನುಡಿಯಲ್ಲಿ ಅವರು ಆ ಆ್ಯಕ್ಷನ್ ರೂಪದಲ್ಲಿ ಅದನ್ನು ಮಕ್ಕಳಿಗೆ ಟೀಚ್ ಮಾಡೋದು. ಡಿಸಿಪ್ಲಿನ್ ಅಂತಂದರೆ ಟೀಚ್ ಮಾಡೋದಲ್ಲ, ನೀನು ಅನುಸರಿಸೋದು. ನೀನು ಏನನ್ನು ಅನುಸರಿಸ್ತಾ ಇದೆಯೋ ಮಕ್ಕಳು ಅದನ್ನೇ ಅನುಸರಿಸ್ತವೆ. ಇಂಜಿನಿಯರಿಂಗ್ ಮಾಡ್ಬೇಕಾ ನಾವೇ ಡಿಸೈಡ್ ಮಾಡೋದು, ಮೆಡಿಕಲ್ ಮಾಡ್ಬೇಕಾ ನಾವೇ ಡಿಸೈಡ್ ಮಾಡೋದು, ಯಾಕೆ BSc ಮಾಡ್ಬೇಕಾ MSc ಮಾಡ್ಬೇಕಾ, ಏನು ಮಾಡಬೇಕು ನಾವೇ ಡಿಸೈಡ್ ಮಾಡೋದು. ಇದನ್ನು ಓದು. ಯಾಕೆಂದರೆ ನನಗಿರ್ತಕ್ಕಂಥ ಲಿಮಿಟ್ ಇರ್ತಕ್ಕಂಥ ಕೆಲವು ಗೆಳೆಯರು ಇರ್ತಾರೆ, ಅವ್ರ ಮಕ್ಕಳು ಅವ್ರೇನು ಇನ್ಫಾರ್ಮೇಷನ್ ತೊಗೊಂತಾರೆ, ಆ ಇನ್ಫಾರ್ಮೇಷನ್ ಆಧಾರವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಪ್ರೆಷರ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತೀವಿ. ಓಪನ್ ಆಗಿ ಬಿಡಿ. ಪ್ರಪಂಚ ಇವತ್ತು ಹೆಂಗಿದೆ ಅಂದರೆ ಗ್ಲೋಬಲೈಸ್ ಆಗಿದೆ. ಸೊ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ, ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ, ಯಾರು ಏನು ಬೇಕಾದ್ರೆ ಮಾಡ್ಬೋದು. ಬಟ್ ನಿನ್ನ ಒಂದು ಲಿಮಿಟೆಡ್ ನಾಲೆಜ್ನ ಇಟ್ಕೊಂಡು ಇಂಥದೇ ಮಾಡು ಅಂತ ಹೇಳೋದಕ್ಕೆ ಯಾರು ನೀನು? ವೆಲ್ಕಮ್ ಟು KBR ಮ್ಯೂಸಿಕ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ KBR ಮ್ಯೂಸಿಕ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ವರಿ ಸರ್ ಅವರಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಕ್ಸ್ ಸರ್. ಥ್ಯಾಂಕ್ ಯು ಹರೀಶ್. ಎಷ್ಟೋ ಜನ ಪೇರೆಂಟ್ಸ್ಗೆ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ ಆ್ಯಕ್ಚುಲಿ. ಹಾಗೆ ಅದು ಕನ್ಫ್ಯೂಷನಲ್ಲೂ ಇದ್ದಾರೆ ಎಷ್ಟೋ ಪೇರೆಂಟ್ಸ್ಗಳು. ಇದು ಜನ್ರೇಷನ್ ಗ್ಯಾಪ್ ಆಗಿರ್ಬೋದಾ ಸರ್? ಆ್ಯಕ್ಚುಲಿ ಪೇರೆಂಟಿಂಗ್ ಅನ್ನೋದು ಇದೊಂದು, ನಾನು 2011ರಲ್ಲಿ ಪೇರೆಂಟಿಂಗ್ಸ್ನ ಒಂದು ತರಗತಿಗಳು ಮಾಡಬೇಕಾದ್ರೆ ಒಂದು ಸಾರಿ ನಾನು ಪತ್ರಿಜಿ ಅವ್ರನ್ನ ಕೇಳಿದೆ, ಓಕೆ ಅದಕ್ಕೆ ಏನಂತ ಹೆಸರಿಡಲಿ ನಾನು ಅಂತ. ನಾನು ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಪತ್ರಿಜಿ ಅವರು ಹೇಳಿದರು, ಆರ್ಟ್ ಅಲ್ಲ ಅದು ಹಾರ್ಟ್, HEART, ಹಾರ್ಟ್ ಆಫ್ ಪೇರೆಂಟಿಂಗ್ ಅಂತ ಇಡುವಂಥ. ಸೊ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಯಾಕಂದರೆ ಪೇರೆಂಟಿಂಗ್ ಅನ್ನೋದರಲ್ಲಿ ಹಾರ್ಟ್ ಇರಬೇಕು, ಆರ್ಟ್ ಅಲ್ಲ, ಕಲೆ ಅಲ್ಲ ಅದು. ಹೌದು. ನಾವು ಅಂದ್ಕೊಳ್ತೀವಿ ಮಕ್ಕಳು ಬೆಳೆಸೋ ಒಂದು ಕಲೆ ಅಂತ ಅಂದ್ಕೊಳ್ತೀವಿ. ಸೊ ಕಲೆ ಅಂದರೆ ನಟನೆ ಮಾಡಬೇಕಾಗುತ್ತೆ ನಾವು. ಸೊ ಇವತ್ತಿನ ಒಂದು ಈ ಪೇರೆಂಟಿಂಗ್ ಇದರಲ್ಲಿ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ತಂದೆ ತಾಯಿಗಳಾಗಿ ನಾವೇನು ಕಲ್ತ್ಕೋಬೇಕು ಅಂತ ಆಲೋಚನೆ ಮಾಡಬೇಕು. ಹೌದು. ನಮ್ಗೆ ಎಷ್ಟೊತ್ತಿದ್ರೂ ಕೂಡ ಮಕ್ಕಳ ಬಗ್ಗೆ ಚಿಂತೆ, ಮಕ್ಕಳು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಇರಬೇಕು, ಈ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನಾವು ಏನು ಮಾಡ್ತಾಯಿದ್ವಿ, ಕಂಪ್ಯಾರಿಸನ್ ಇಟ್ಕೊಂಡು ನೋಡ್ತಾಯಿದ್ವಿ. ಹೌದು. ಮಕ್ಕಳು ಬೆಳೀತಾ ಇದ್ದಾರೆ, ನನ್ನ ಸರ್ಕಲಲ್ಲಿ ಇರ್ತಕ್ಕಂಥವ್ರನ್ನ ಇಟ್ಕೊಂಡು ನಾನು ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳ ನಾನು ಅವ್ರಿಗಿಂತ ಒಳ್ಳೆ ಸ್ಕೂಲಲ್ಲಿ ಹಾಕಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಸೊ ಅಂದರೆ ಒಳ್ಳೆ ಕೋರ್ಸ್ ಜಾಯಿನ್ ಮಾಡಿಸ್ಬೇಕು. ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಇಟ್ಟುಕೊಂಡು ತಂದೆ ತಾಯಿಗಳು ಒಂದು ಡಿಸೀಸಿಂದ ಬಳಲ್ತಾ ಇದ್ದಾರೆ ಇವತ್ತು. ದಟ್ ಇಸ್ ಎ ಡಿಸೀಸ್. ಅದು ಆ ಡಿಸೀಸಿಂದ ಇವರು ಬಳಲ್ತಾ ಮಕ್ಕಳ ಮೇಲೆ ವಿಪರೀತವಾದ ಒಂದು ಇಂಪೊಸಿಷನ್ಸ್ ಅಂತ ಕರಿತೀವಿ, ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು ಆ ಮಕ್ಕಳ ಒಂದು ಇದನ್ನು ಬಾಲ್ಯನೇ ಹಾಳು ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಬಾಲ್ಯ ಯೌವನ ಏನಂತ ತಗೊಳ್ಳಿ, ಎಲ್ಲವೂ ಹಾಳಾಗ್ತಾ ಇದೆ. ಅಂದರೆ ಇಲ್ಲಿ ಪೇರೆಂಟ್ಸ್ದೇ ತಪ್ಪು ಅಂತ ಹೇಳಿ ಅಂತಾರೆ. ಇಲ್ಲಿ ತಪ್ಪು ಒಪ್ಪುಗಳು ಅನ್ನೋದಕ್ಕಿಂತ ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಜವಾಗ್ಲೂ ನನ್ನ ಮಕ್ಕಳಿಗೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ಅವರಿಗೆ 100% ನಾನು ಅವರ ಒಂದು ಜೀವನಕ್ಕಾಗಿ ನಾನು ಇದು ಮಾಡ್ತಾಯಿದ್ದೀನಾ, ಅಥವಾ ಇದರಲ್ಲಿ ನನ್ನ ಸ್ವಾರ್ಥ ಏನಾದರೂ ಇದೆಯಾ, ಅದನ್ನು ಚೆಕ್ ಮಾಡ್ಕೋಬೇಕು ಫಸ್ಟು. ಅದಕ್ಕೆ ಇವತ್ತು ಭಾಳಷ್ಟು ಜನ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಲ್ಲ.
ಹೌದು, ಫ್ರೆಂಡ್ಸ್ ಮಾತೇ ಹೆಚ್ಚಾಗಿ ಕೇಳ್ತಿರ್ತಾರೆ ಹೊರಗಡೆ ಯಾಕೆ ತಂದೆ ತಾಯಿಗಳು ಮಾತು ಕೇಳಲ್ಲ, ಹಿಂದೆ ಯಾಕೆ ಕೇಳ್ತಾ ಇದ್ರು ಅನ್ನೋದು ನಾವು ಒಂದ್ಸಲ ಚೆಕ್ ಮಾಡಿಕೊಂಡಾಗ, ಹಿಂದಿನ ಕಾಲದಲ್ಲಿ ತಂದೆ ಪ್ರೊಫೆಷನ್ನು ಮಗನ ಪ್ರೊಫೆಷನ್ ಆಗ್ತಾಯಿತ್ತು. ತಂದೆ ಒಕ್ಕಲ್ತನ ಮಾಡ್ತಾ ಇದ್ದರೆ ಅದೇ ವೃತ್ತಿನ ಮಗ ಮಾಡಬೇಕಾಗಿತ್ತು. ಅವಾಗ ತಂದೆನೇ ಮೆಂಟರ್ ಆಗಿರ್ತಾ ಇದ್ದ. ತಂದೆ ಒಬ್ಬ ಬಡಿಗಾಗಿದ್ದರೆ ಮಗ ಬಡಿಗೆ ಆಗ್ತಾ ಇದ್ದ. ಓಕೆ, ತಂದೆ ಅಕ್ಕಸಾಲಿಗೆ ಆಗಿದ್ದರೆ ಮಗ ಅಕ್ಕಸಾಲಿಗೆ ಅದೇ ಕೆಲಸ ಅದೇ ವೃತ್ತಿ ಮಾಡ್ತಾ ಇದ್ದ. ಆಗ ತಂದೆಯ ಒಂದು ಪ್ರಾವೀಣ್ಯತೆಯೇ ಮಗನಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹೌದು, ಆದ ಕಾರಣ ತಂದೆಯನ್ನು ನಾವು ಅಲ್ಲಿ ಒಬ್ಬ ಗುರುವಿನ ಸ್ಥಾನವಾಗಿ ಇಟ್ಕೊಂಡು ನೋಡಿಕೊಂಡು ಮಕ್ಕಳು ಬೆಳೀತಾ ಇದ್ದರು. ಯಾಕಂದರೆ ತಂದೆಯ ನೈಪುಣ್ಯತೆ ಇದೆ ಅಲ್ಲಿ. ಹೌದು, ಅಲ್ಲಿ ಅಂದರೆ ಸ್ಕಿಲ್ ಇದೆ. ಆ ಸ್ಕಿಲ್ನ ಮಗ ಟ್ರಾನ್ಸ್ಫರ್ ಮಾಡ್ಬೇಕು ಅವರು. ಆಗ ಗುರುವಿನ ಸ್ಥಾನದಾಗ ಇಟ್ಕೊಂಡು ಇವರು ಮಕ್ಕಳು ಹೇಳ್ದಂಗೆ ತಂದೆ ಹೇಳ್ದಂಗೆ ಕೇಳ್ತಾ ಇದ್ರು ಮಕ್ಕಳು. ಈಗ ತಂದೆಯ ಪ್ರೊಫೆಷನ್ಗೂ ಮಗನ ಪ್ರೊಫೆಷನ್ಗೂ ಸಂಬಂಧ ಇಲ್ಲ. ಟೋಟಲಿ ಡಿಫ್ರೆಂಟು. ಆಗ ತಂದೆಯ ಮಾತು ಯಾಕೆ ಕೇಳ್ಬೇಕು ಮಗ? ಯಾಕೆಂದರೆ ನಾವು ಬೇಸಿಕ್ ಒಂದು ರೂಟ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಮಾತು ಕೇಳಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗಳ ಕಂಪ್ಲೇಂಟ್ ಅಂದರೆ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ. ಸೊ ಹಿಂದೆ ನಾವು ಕೇಳ್ತಾ ಇದ್ವಿ, ಅವ್ರು ಕೇಳ್ತಾ ಇದ್ದರು, ಇವ್ರು ನಮ್ಮ ಮಾತು ಕೇಳಲ್ಲ. ಬೇಸಿಕ್ ಲೈನ್ನಲ್ಲೇ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿನ್ನ ಮಾತು ನಿನ್ನ ಮಗ ಯಾಕೆ ಕೇಳಬೇಕು? ಯಾಕೆಂದರೆ ಮಗನಿಗಿಂತ ನಿನಗೆ ನಾಲೆಡ್ಜ್ ಜಾಸ್ತಿ ಇದ್ದರೆ ಡಿಫ್ರೆಂಟಾಗಿ ಕೇಳ್ತಾನೆ. ಹೌದು, ಮಗ ಟ್ಯಾಲಿ ಮಾಡ್ತಾನೆ. ಮಗ ಆಗಿರ್ಬೋದು ಮಗಳಾಗಿರ್ಬೋದು ನೋಡ್ತಾಳೆ. ಈಗ ತಾಯಿಯ ಮಾತು ಮಗಳು ಕೇಳಲ್ಲ. ಹಿಂದೆ ಯಾಕೆ ಕೇಳ್ತಾ ಇದ್ಲು? ಹಿಂದೆ ಏನಿತ್ತು, ಒಬ್ಬ ಮನೇಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಇನ್ನೊಬ್ಬರು ಮನೆಗೆ ಹೋಗ್ತಾ ಇದ್ಲು. ಅಲ್ಲಿ ಕೂಡ ತಾಯಿ ಯಾವ ರೀತಿ ಒಂದು ಸಂಸಾರವನ್ನು ನಿಭಾಯಿಸ್ತಾ ಇದ್ಲು, ಆ ಒಂದು ನಿಭಾಯಿಸೋದನ್ನ ಕಲಿಬೇಕಾಗಿತ್ತು. ಆಗ ತಾಯಿ ಹೇಳ್ಕೊಡ್ತಾ ಇದ್ಲು ಯಾರ್ಯಾರ ಜೊತೆ. ಯಾಕಂದರೆ ಅವಾಗೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇದ್ವು. ಆದ ಕಾರಣ ಎಲ್ಲರೂ ನೋಡ್ಕೋಬೇಕಾಗಿತ್ತು. ಅತ್ತೆ ಮಾವ ನೋಡ್ಕೋಬೇಕಾಗಿತ್ತು. ಮನೇಲಿ ಗಂಡನ ತಮ್ಮಂದಿರಿರ್ತಾರೆ, ಅವರಿರ್ತಾರೆ, ಇವರಿರ್ತಾರೆ, ಹೆಂಗಸರಿರ್ತಾರೆ, ಎಲ್ಲರನ್ನ ಯಾವ ರೀತಿ ಜೊತೆಯಾಗಿ ತೂಗಿಸ್ಕೊಂಡು ಹೋಗೋದು. ಆಮೇಲೆ ಮನೆಯಲ್ಲಿ ಕಷ್ಟ ಸುಖಗಳಿಗೆ ಯಾವ ರೀತಿ ಹೊಂದಿಕೊಂಡು ಹೋಗೋದು. ಒಂದು ವೇಳೆ ಹಣ ಅಂದರೆ ದುಡ್ಡು ಅಥವಾ ಇದ್ದಾಗ ಕೂಡ ಫ್ಯಾಮಿಲಿ ಯಾವ ರೀತಿ ತೂಗಿಸ್ಕೊಂಡು ಹೋಗೋದು. ಸೊ ಇವೆಲ್ಲವನ್ನು ತಾಯಿಯಿಂದ ಮಗಳು ಕಲಿತಾ ಇದ್ಲು. ಯಾಕಂದ್ರೆ ನೆಕ್ಸ್ಟ್ ಅವಳು ಹೋಗ್ಬಿಟ್ಟು ಇನ್ನೊಂದು ಮನೆ ನಿಭಾಯಿಸಬೇಕಾಗಿತ್ತು. ಇವತ್ತು ಆ ಒಂದು ಸಂದರ್ಭ ಇದೆಯಾ? ತಾಯಿ ಹೇಳ್ತಾಳೆ ಸ್ವಲ್ಪ ಅಡುಗೆ ಕಲ್ತ್ಕೊಮ್ಮ ಅಂತ. ನನಗೆ ಅವಶ್ಯಕತೆ ಇಲ್ಲ ಅಡುಗೆ ಕಲ್ತ್ಕೊಳ್ಳೋದು. ಜಸ್ಟ್ ಜೊಮ್ಯಾಟೊ ಸ್ವಿಗ್ಗಿ ಬಂದ್ಬಿಡುತ್ತೆ ಮನೆಗೆ. ಸೊ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡು ಸಂಪಾದನೆ ಮಾಡಿದ್ರೆ ಎಲ್ಲವೂ ಆಗ್ತಾಯಿದೆ. ಇವಾಗ ದುಡ್ಡಿದ್ರೆ ಎಲ್ಲ ಆಗುತ್ತೆ. ಸೊ ಇವಾಗ ಏನು ಕೆಲಸ ಮಾಡಬೇಕು? ಸೊ ಅದಕ್ಕಾಗಿ ತಾಯಿಯ ಮಾತು ಮಗಳು ಕೇಳಲ್ಲ, ತಂದೆಯ ಮಾತು ಮಗ ಕೇಳಲ್ಲ. ಯಾಕಂದರೆ ಕಂಪ್ಲೀಟ್ ಪ್ರೊಫೆಷನ್ಸೇ ಇಲ್ಲ ಅಲ್ಲಿ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದೆ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಯಾಕಂದರೆ ನಮ್ಮ ಹತ್ರ ಐದರ್ ನಾಲೆಡ್ಜ್ ಇರಬೇಕು, ಒಂದು ಸ್ಕಿಲ್ ಇರಬೇಕು. ಏನಾದರೂ ಇದ್ದರೆ ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವರು ನಮ್ಮನ್ನು ಕೇಳ್ತಾರೆ. ಇವತ್ತಿನ ಪ್ರೊಫೆಷನ್ಸ್ ಕಂಪ್ಲೀಟು ಡಿಫ್ರೆಂಟ್ ಆದಾಗ ನಮ್ಮ ಮಾತು ಅವ್ರು ಯಾಕೆ ಕೇಳ್ತಾರೆ? ಹೌದು. ಸೊ ಈ ಬೇಸಿಕ್ ಲೈನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅನ್ನೋ ಕೊರಗು ಹೋಗ್ಬಿಡುತ್ತೆ. ಅಂದರೆ ಅವರಿಗೆ ನಾವು ಯಾವುದನ್ನು ನಾವು ಕಲಿಸ್ಬೇಕು ಅನ್ನೋದು ಪೇರೆಂಟ್ಸಿಗೆ ಇವತ್ತಿನ ದಿವಸ ದೊಡ್ಡ ಪ್ರಶ್ನೆ ಆಗಿದೆ. ಒಂದು ನಾವು ನೋಡ್ತಾ ಹೋದ್ವಿ, ಅವ್ರ ಎಕ್ಸ್ಪೀರಿಯೆನ್ಸ್ ಇವಾಗ ನಮಗೆ ಕೌಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವತ್ತಿನ ದಿವಸ ಪ್ರಪಂಚ ಟೋಟಲಿ ಡಿಫ್ರೆಂಟಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ. ಸೊ ಹಾಗಾದರೆ ಇಲ್ಲಿ ಪೇರೆಂಟ್ಸ್ ಪಾತ್ರ ಏನಿರ್ಬೋದು? ಆ್ಯಕ್ಚುಲಿ ಏನು ಪಾತ್ರ ಇಲ್ಲ. ಯಾಕಂದರೆ ಏನು ಕಲಿಸ್ಬೇಕು? ಇವಾಗ ಏನಾದರೂ ಕಲಿಸಬೇಕು ಅಂತಂದರೆ ಫಸ್ಟ್ ನೀನು ಕಲ್ತಿರ್ಬೇಕು ತಾನೆ. ಹೌದು. ನೀನು ಸ್ವಲ್ಪ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ. ಪೇರೆಂಟ್ಸ್ ಆಗಿ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ. ನಮಗೇನು ಗೊತ್ತು, ನಾವು ಏನು ಕಲ್ಸಕ್ಕೆ ಹೊಂಟಿದ್ದೀವಿ? ನಮಗೇನು ಗೊತ್ತಿಲ್ಲ. ನಮಗೇನು ಗೊತ್ತು? ಬರೀ ಕಂಪ್ಯಾರಿಸನ್ ಮಾಡೋದು ಗೊತ್ತು. ಆಮೇಲೆ ಒಳಗೊಂದು ಹೊರಗೊಂದು ಮಾತಾಡೋದು ಗೊತ್ತು. ನಮಗೆ ಗೊತ್ತಿರೋದು ಏನು ನಮಗೆ ಇವಾಗ? ಸೊ ಅದನ್ನೇ ಹೇಳ್ಕೊಡ್ತಾ ಆ ಥರ ಇರೋ ಅಂತ ಹೇಳ್ಕೊಡ್ತಾ ಇದ್ದೀವಿ. ಆ ಮಕ್ಕಳನ್ನ ಆ ಥರ ಬೇಡ ಅಂತಾರೆ ಅವರು. ನಿಮ್ಮ ಹತ್ರ ಇಟ್ಕೊಳ್ಳಿ, ನಮಗೆ ಈ ಥರ ಬೇಡ ಜೀವನ, ನಮಗೆ ಇಷ್ಟವಾದಂಗೆ ನಾವು ಇರ್ತೀವಿ. ಈ ಕಂಪ್ಯಾರಿಸನ್ಸು ಇದು ನೀವು ದುಡ್ಡಿಗೆ ಕೊಡ್ತಕ್ಕಂಥ ಬೆಲೆ, ದುಡ್ಡೇ ಜೀವನ, ದುಡ್ಡೇ ಮುಖ್ಯ ಜೀವನದಲ್ಲಿ. ಸೊ ಯಾರ ಹತ್ರ ದುಡ್ಡು ಇರ್ತಾವೆ ಅವ್ರಿಗೆ ನೀವು ಕೊಡ್ತಕ್ಕಂಥ ಮರ್ಯಾದೆಗಳು, ಪ್ರತಿಯೊಂದನ್ನು ನೋಡ್ತಕ್ಕಂಥ ದೃಷ್ಟಿಕೋನ, ಕಂಪ್ಯಾರಿಸನು, ಇವೆಲ್ಲ ನನಗೆ ಬೇಡಪ್ಪ. ಆಗ ಮಕ್ಕಳು ದೊಡ್ಡವರ, ನಾವು ದೊಡ್ಡವರ? ಮಕ್ಕಳು ದೊಡ್ಡವರಾಗ್ತಾರೆ. ಸೊ ನನ್ನಲ್ಲಿ ಇಂಥ ಒಂದು ಮೆಂಟಾಲಿಟಿ ಇಟ್ಕೊಂಡು ನಾನು ಮಕ್ಕಳಿಗೆ ಏನು ಕಲಿಸ್ತೀನಿ? ನಾನು ಅದನ್ನೇ ಕಲಿಸ್ಬೇಕು ಅಲ್ಲ. ಅದಕ್ಕೋಸ್ಕರ ನೀನು ಕಲಿಸೋದು ಏನಿದೆ? ಏನನ್ನು ಕಲಿಸ್ಬೇಕಂತ ಅಂದ್ಕೊಂಡಿದೀಯ? ಈಗ ನಾವು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಂಸ್ಕಾರ. ಮೊದಲು ನಮ್ಮಲ್ಲಿ ಸಂಸ್ಕಾರ ಇದೆಯಾ? ಈ ಕ್ವಶನ್ ಸಂಸ್ಕಾರ ಅಂದರೆ ಏನು? ಫಸ್ಟ್
ವಾಟ್ ಈಸ್ ದ ಮೀನಿಂಗ್ ಆಫ್ ಸಂಸ್ಕಾರ? ಸಂಸ್ಕಾರ ಅಂದರೆ ನನ್ನನ್ನು ನಾನು ಸಂಸ್ಕರಿಸಿಕೊಳ್ಳೋದು. ನಾನು ರಾ ಮೆಟೀರಿಯಲ್, ನಾನು ಹುಟ್ಟಿದಾಗ ಒಂದು ರಾ ಆಗಿ ಬಂದಿರ್ತೀನಿ ನಾನು. ಓಕೆ, ನನ್ನಲ್ಲಿ ಸಂಸ್ಕರಣ ಇಲ್ಲ, ನನ್ನಲ್ಲಿ ಅಂದರೆ ಪ್ಯೂರಿಫಿಕೇಷನ್ ಇಲ್ಲ ನನ್ನಲ್ಲಿ. ಸೊ ನನ್ನನ್ನು ನಾನು ಪ್ಯೂರಿಫೈ ಮಾಡ್ತಾ ಹೋಗೋದು. ನಾನು ಪ್ಯೂರಿಫೈ ಮಾಡ್ತಾ ಹೋದಾಗ, ನನ್ನನ್ನು ನಾನು ಸಂಸ್ಕರಿಸಿಕೊಂಡಾಗ ನಾನು ಸಂಸ್ಕಾರವಂತ ಆಗ್ತೀನಿ. ನಾನು ಸಂಸ್ಕಾರವಂತ ಆದಾಗ ನನ್ನ ಮಕ್ಕಳಿಗೆ ನಾನು ಸಂಸ್ಕಾರ ಕಲಿಸ್ಬೋದು. ನನ್ನಲ್ಲಿ ಏನು ಸಂಸ್ಕಾರ ಇದೆ? ಇವತ್ತಿನ ದಿವಸ ಪೇರೆಂಟ್ಸ್ಗಳಲ್ಲಿ ಏನಂತ ಹೇಳಿದ್ರೆ, ನನ್ಕಿನ ನೀನು ದೊಡ್ಡವನ ಅನ್ನೋ ಒಂದು ಭಾವನೆ ಬರುತ್ತೆ ಅವ್ರಿಗೆ ಆ್ಯಕ್ಚುಲಿ. ಹಾಗಾಗಿ ಅವರು ಮಕ್ಕಳುಗಳಿಗೆ ಎಷ್ಟೊಂದು ಸ್ಟಾಪ್ ಮಾಡ್ತಾರೆ. ಏನೇ ಒಂದು ಮಾಡಬೇಕಾದ್ರೂ ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದು ಎಮೋಷ್ನಲಿ ದೇ ಆರ್ ಲೈಕ್ ಅಗ್ರೆಸಿವ್ ಆಗಿಬಿಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಯಾಕೆ ಅಗ್ರೆಸಿವ್ ಆಗ್ತಾ ಇದ್ದಾರೆ ಅಂತಂದರೆ, ಇವರು ನೀನು ಯಾವ ಇದರಲ್ಲಿ ಹುಟ್ಟಿರೋದು? ನಾನು 1987. 1987. ಓಕೆ, ನಿನ್ನ ಮಗಳು ಯಾವಾಗ ಹುಟ್ಟಿರೋದು? ನಾವು 2021. ಇವಾಗ 1987ನಲ್ಲಿ ಯಾವ ಕಾರ್ ಇತ್ತು ನಮ್ಮ ಇಂಡಿಯಾದಲ್ಲಿ? ಅಂಬಾಸಿಡರ್ಸು, ಹೌದು, ಫಿಯೆಟ್ಟು, ಹೌದು, ಆ ಥರ ಕಾರ್ ಇತ್ತು. 87. ಮಾರುತಿ ಆಗಾಗ ಬಂದಿತ್ತು. ಓಕೆ, ಇವತ್ತು ಎಷ್ಟು ಕಾರ್ ಇದ್ದಾವೆ? ಟೆಸ್ಲಾ ಬಂದು ಯಾವ ಟೆಕ್ನಾಲಜಿ ಇದಾವೆ ಇವತ್ತು ಕಾರಲ್ಲಿ? ಸೊ ಟೆಕ್ನಾಲಜಿ ಡೆವಲಪ್ ಆಗಿದೆಯಾ? ಇಲ್ಲ, ಆಬ್ವಿಯಸ್ಲಿ ಡೆವಲಪ್ ಆಗಿದೆ. ಮತ್ತು ಯಾರಿಗೆ ಹೇಳ್ಕೊಡ್ಬೇಕು? ಸೊ ಮಕ್ಕಳಿಗೆ ಇದು ಓಲ್ಡ್ ಟೆಕ್ನಾಲಜಿ ಇಟ್ಟುಕೊಂಡು ನೀನು ಆ ಓಲ್ಡ್ ಟೆಕ್ನಾಲಜಿನ ಇವತ್ತು ನ್ಯೂ ಟೆಕ್ನಾಲಜಿ ಮೇಲೆ ನೀನು ಅದನ್ನು ರಬ್ಬಿಂಗ್ ಮಾಡೋಕೆ ಹೊಂಟಿದೀಯ ಅಂತಂದರೆ ಯಾರ ತಪ್ಪು? ಸೊ ನಿಂದು ಯಾಕೆ ಓಲ್ಡ್ ಟೆಕ್ನಾಲಜಿ ಆಯಿತು ಅಂದರೆ, ನಿಮ್ಮದು ಲಿಮಿಟೆಡ್ ಮೈಂಡ್ ಸೆಟ್ ಬಂದುಬಿಟ್ಟಿದೆ ನೀನು. ಸೊ ನಿನ್ನ ಬೆಳೆದು ಬಂದಿರತಕ್ಕಂಥ ವಾತಾವರಣ ಅವೆಲ್ಲ ಇಟ್ಟುಕೊಂಡು ಲಿಮಿಟೆಡ್ ಮೈಂಡ್ ಸೆಟ್ಟಲ್ಲಿ ಇರ್ತಕ್ಕಂಥ ನೀನು ಇವತ್ತು ಅನ್ಲಿಮಿಟೆಡ್ ಮೈಂಡ್ ಸೆಟ್ ಅವ್ರದ್ದು. ಅವರಿಗೆ ನೀನು ಹೇಳ್ಕೊಡೋದು ಏನಿದೆ? ಅಂದರೆ ಇಲ್ಲಿ ಒಂದು ಪ್ರಶ್ನೆ ಬರೋದೇನಂತ ಹೇಳಿದ್ರೆ, ಒಂದು ಟೆಕ್ನಾಲಜಿ ಅಂತ ಹೇಳಿ ಮಾತಾಡ್ತಾ ಹೋದ್ವಿ. ಒಂದು ಫಾಸ್ಟ್ ಫಾರ್ವರ್ಡಿಂಗಲ್ಲಿ AI ಬರ್ತಾ ಇದೆ, ಟೆಕ್ನಾಲಜಿ ಅವರಿಗೆ ಯಾವುದು ಮುಚ್ಚಿಡುವಂಥದ್ದು ಏನೂ ಇಲ್ಲ ಇವತ್ತಿನ ದಿವಸ, ಎಲ್ಲ ಅವರಿಗೆ ಆಕ್ಸೆಸಿಬಲ್ ಇದೆ. ಆದರೆ ಅಲ್ಲಿ ಅವರು ಯಾವ ಒಂದು ಆ್ಯಂಗಲಲ್ಲಿ ಅವ್ರು ಗ್ರೋತ್ ಆಗ್ತಾ ಇದೆ, ಅಂದರೆ ಅವ್ರ ಬೆಳವಣಿಗೆ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ನನ್ನ ಈಗೋಯಿಸಮ್. ನನ್ನ ಮಗ, ನನ್ನ ಮಗಳು, ನನ್ನ ಮಕ್ಕಳು, ಈ ಈಗೋ ಇದೆ. ಸ್ವಲ್ಪ ಅದನ್ನು ಬಿಡಿಸಿ ನೋಡಿದಾಗ ಯಾರು ನನ್ನವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನನ್ನದು ಅನ್ನೋದಕ್ಕೆ ಏನಿದೆ? ಯಾವ ಆಧಾರ ಮೇಲೆ ನನ್ನದು ಅಂತ ಹೇಳ್ತಾ ಇದೆಯಾ? ನನ್ನ ಮುಖಾಂತರ ಹುಟ್ಟಿರೋದ್ರಿಂದ ನನ್ನ ಮಗ, ನನ್ನ ಮಗಳು ಅಂತ. ಅದಕ್ಕೆ ಖಲೀಲ್ ಜಿಬ್ರಾನ್ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳು ನಿಮ್ಮ ಮುಖಾಂತರ ಬಂದಿದ್ದಾವೆ ಈ ಭೂಮಿಗೆ, ನಿಮ್ಮಿಂದ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದನ್ನು. ನಮ್ಮ ಮುಖಾಂತರ ಮಕ್ಕಳು ಬಂದಿದ್ದಾರೆ ಇಲ್ಲಿಗೆ, ನನ್ನಿಂದ ಅಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ನನ್ನ ಈಗೋಯಿಸಮ್ ಇಟ್ಕೊಂಡು ನನ್ನಿಂದಲೇ ಬಂದಿದ್ದಾವೆ ಮಕ್ಕಳು ಅಂತ ಅಂದ್ಕೊಳ್ತಾ ಇದ್ದೀವಿ. ಜಸ್ಟ್ ಲೈಕ್ ಒಂದು ಪ್ಲೇನ್ ಲ್ಯಾಂಡ್ ಆಗಬೇಕಾದ್ರೆ ಒಂದು ಏರ್ಪೋರ್ಟ್ ಅವಶ್ಯಕತೆ ಎಷ್ಟಿದೆಯೋ, ಆ ಮಕ್ಕಳು ಈ ಒಂದು ಭೂಮಿಗೆ ಲ್ಯಾಂಡ್ ಆಗಬೇಕಾದ್ರೆ ಒಂದು ತಂದೆ ತಾಯಿಗಳು ಒಂದು ಏರ್ಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೆ. ಯಾಕೆಂದರೆ ಅವರೆಲ್ಲ ಇಂಡಿವಿಜುವಲ್ ಅವರು. ನಾವೇನು ಮಾಡ್ತಾ ಇದ್ದೀವಿ, ನನಗೆ ಒಂದು ಸೀಮಿತ ಮಾಡಿಕೊಂಡು ನನ್ನಿಂದ ಬಂದಿದ್ದರಾದ ಕಾರಣ ನಾನು ಹೇಳಿದಂಗೆ ಕೇಳಬೇಕು. ಅವು ನನಗೆ ಮಾತ್ರ ಸಂಬಂಧಪಟ್ಟವು. ನೋಡಿ ಎಷ್ಟು ಇದಿದೆ. ಅವ್ರು ನನಗೆ ಹೆಂಗೆ ಸಂಬಂಧಪಟ್ಟವರು, ಹೇಗೆ ಸಂಬಂಧಪಟ್ಟವರು? ನನಗೆಷ್ಟು ಸಂಬಂಧನೋ ಸಮಾಜಕ್ಕೂ ಅಷ್ಟೇ ಸಂಬಂಧ. ಅದನ್ನು ಮರಿತಾ ಸಮಾಜ ಇದೆ ಅಂತ ಮರೆತು ಬಿಟ್ಟಿದ್ದೀವಿ. ಹೌದು, ಇದು ಕೇವಲ ನಂದು. ಸೊ ಆ ಈಗೋ ಅದರಲ್ಲಿ ಬಿದ್ದುಬಿಟ್ಟು ನಾನಂತ ಬಿದ್ದು, ನನ್ನ ವಂಶ ಯಾವುದು? ನಿನ್ನ ವಂಶ ಎಲ್ಲಿದ್ದಿ ನೀನು? ನಿನಗೂ ಅವ್ರಿಗೆ ಸಂಬಂಧ. ಸ್ವಲ್ಪ ಇದನ್ನು ಆಲೋಚನೆ ಮಾಡಿದ್ರೆ ಏನಾಗುತ್ತೆ, ನೀನು ಸ್ವಲ್ಪ ಕೂಲ್ ಆಗ್ತೀಯ. ಇಲ್ಲ ಅಂದರೆ ನಿನ್ನ ಟೋಟಲ್ಲಾಗಿ ಇರ್ತಕ್ಕಂಥ ಎಲ್ಲನೂ ಕೂಡ ಮಕ್ಕಳ ಮೇಲೆ ಆ ಇಂಪೊಸಿಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಂಡಿರ್ತೀಯ. ನನ್ನ ಹಂಗೆ ಇರಬೇಕು, ನನ್ನ ಹಂಗೆ ಕೇಳಬೇಕು. ಸೊ ಪೇರೆಂಟಿಂಗ್ ಅನ್ನೋದು ಇಟ್ಸ್ ಎ ಅಬ್ಸರ್ವೇಷನ್, ನಾಟ್ ಎ ಟೀಚಿಂಗ್. ಮಕ್ಕಳನ್ನು ನಾವು ಅಬ್ಸರ್ವ್ ಮಾಡ್ಬೇಕು ನಾವು. ಅದಕ್ಕಾಗಿ ಇವತ್ತು ನನಗೆ 21 ವರ್ಷದ ಮಗ ಇದ್ದಾನೆ, 16 ವರ್ಷದ ಮಗಳಿದ್ದಾಳೆ. ಒಂದು ದಿನ ಕೂಡ ನಾನು ಅವ್ರಿಗೆ ಇಂಥದ್ದು ಟೀಚ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ. ಚಿಕ್ಕ ಮಕ್ಕಳಿದ್ದಾಗಲೂ ನಾನೇನು ಟೀಚ್ ಮಾಡಲಿಲ್ಲ, ಇವಾಗಲೂ ಏನು ಟೀಚ್ ಮಾಡಲ್ಲ. ಜಸ್ಟ್ ಅಬ್ಸರ್ವ್ ಮಾಡ್ತಿರ್ತೀನಿ. ಅವರು ಥರ ಆಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ ಅಷ್ಟೇ. ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಹೇಳ್ತೀನಿ ಅಷ್ಟೇ. ಅದನ್ನು ತೊಗೋಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕಂದರೆ ನನ್ನ ಲಿಮಿಟೆಡ್ ಇದಕ್ಕೆ ನನಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ಒಂದು ವೇಳೆ ಹೇಳದೇ ಹೋದರೆ ನನಗೆ ಒಂಥರ ಕೊರಗು ಬಂದಿತ್ತು. ನಾನು ಅವತ್ತು ಹೇಳಿದ್ರೆ ಚೆನ್ನಾಗಿತ್ತೇನೋ ಅಂದರೆ ಆ ಕೊರಗು ಇಟ್ಕೊಳ್ಳೋದೇ, ನನಗೆ ಆ ಕೊರಗು ಬರಬಾರ್ದು ಜೀವನದಲ್ಲಿ. ಜಸ್ಟ್ ನಾನೊಂದು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕು, ಜಸ್ಟ್ ಪಾಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಪಾಲನೆ ಮಾಡೋದು ಬಿಡೋದು ಅದು ಇಷ್ಟ.
ಇಲ್ಲ ಕೆಲವು ಪೇರೆಂಟ್ಸು ಅದನ್ನ ಮಾಡಲೇಬೇಕು, ನೀನು ನಾವು ಹೇಳ್ದಂಗೆ ಕೇಳಬೇಕು. ಇನ್ಸಿಸ್ಟ್ ಮಾಡ್ತಾರೆ, ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ. ಯಾಕೆಂತಂದರೆ ಅವರಿಗೆ ಅವರ ಕುರಿತು ಒಂದು ತಿಳುವಳಿಕೆ ಇಲ್ಲ. ತಾನು ಯಾರು ಅನ್ನೋ ಒಂದು ಅರಿವು ಬಂದರೆ ಡೆಫಿನೆಟ್ಟಾಗಿ ಇನ್ಸಿಸ್ಟ್ ಮಾಡಲ್ಲ. ಹಲವಾರು ವಿಚಾರಗಳ ಬಗ್ಗೆ ಭೀಮೇಶ್ವರಿ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಇದನ್ನು ನಾವು ಸ್ವಲ್ಪ ಏಜ್ ಆಗಿರ್ತಕ್ಕಂಥ ಅಂದರೆ ಒಂದು 14 ವರ್ಷ 16 ವರ್ಷ ಆಗಿರ್ತಕ್ಕಂಥ ಮಕ್ಕಳಿಗೆ ಇದನ್ನು ನಾವು ಇನ್ಸಿಸ್ಟ್ ಮಾಡ್ಬೋದು. ಬಟ್ ಆದರೆ ಚಿಕ್ಕವರಿಗೆ ಇವಾಗ ಒಂದು 2 ವರ್ಷ 3 ವರ್ಷ ಅಂತ ಪೇರೆಂಟಿಂಗ್ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮಗು ಹೊಟ್ಟೆಯಲ್ಲಿ ಪ್ರೆಗ್ನೆಂಟ್ ಆದಾಳಿಂದ ಪೇರೆಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನೇನು ಮ್ಯೂಸಿಕ್ ಹಾಕಬೇಕು, ಹೊಟ್ಟೆಲಿದ್ದಾಗ ಎಂತೆಂಥ ಊಟ ತೊಗೋಬೇಕು, ಏನು ಮ್ಯೂಸಿಕ್ ಹಾಕಬೇಕು, ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಡಬೇಕು, ಏನು ಪುಸ್ತಕ ಓದಬೇಕು, ಅದಕ್ಕೆ ವರ್ಕ್ಶಾಪ್ಸ್ ಇದ್ದಾವೆ. ಹೌದು, ಪ್ರೆಗ್ನೆನ್ಸಿ ವರ್ಕ್ಶಾಪ್ಸ್ ಇದ್ದಾವೆ. ಯಾಕೆ ಅಂತಂದರೆ ವಿಪರೀತವಾಗಿರ್ತಕ್ಕಂಥ ನನ್ನ ಒಂದು ಈಗೋ, ನಾನು ಒಂದು ಮಗುನ ಈ ಭೂಮಿ ತರ್ತಾ ಇದ್ದೇನೆ ಅಂದರೆ ನಂದದು ಪ್ರಾಡಕ್ಟ್, ಜಸ್ಟ್ ಲೈಕ್ ಪ್ರಾಡಕ್ಟ್ ಇದ್ದಂಗೆ. ಇವಾಗ ನೀವು ಏನಾದರೂ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಟ್ಸ್ ಮೈ ಓನ್ ಪ್ರಾಡಕ್ಟ್. ಅದರಂಗೆ ಮಕ್ಕಳು ಕೂಡ ಇಟ್ಸ್ ಮೈ ಓನ್ ಪ್ರಾಡಕ್ಟ್ ಆಗ್ಬಿಟ್ಟಿದೆ ಇವಾಗ. ಅದಕ್ಕೂ ನಮಗೆ ಏನು ಸಂಬಂಧ, ನಮಗೆ ಅದ್ರ ಬಗ್ಗೆ ಆಲೋಚನೆ ಇಲ್ಲ, ನನ್ನ ಪ್ರಾಡಕ್ಟ್ ಅದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಆಲೋಚನೆ. ನಾನು ಹೊಟ್ಟೆಲಿದ್ದ ಈ ರೀತಿ, ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅವ್ರಿಗೇನು ಆ ಮ್ಯೂಸಿಕ್ಕು ಅದು ಎಲ್ಲವೂ ಯಾವ್ಯಾವ ರೀತಿ ಅವ್ರಿಗೆ ಏನೇನು ಕೊಡಬೇಕು, ಏನು ಮಾಡಬೇಕು. ಸೊ ವಿತಿನ್ 1 ಇಯರಲ್ಲಿ ಒಂದು ಪ್ರೀ ಸ್ಕೂಲ್ಸು, ಅಲ್ಲಿ ಡಿಫ್ರೆಂಟು ವೆರೈಟೀಸು ಅವನಿಗೆ ಅಲ್ಲಿಂದನೇ ಸ್ಟಾರ್ಟ್. ಮ್ಯೂಸಿಕ್ ಒಂದು ಕಡೆ ಕಲಿಸ್ತಾರೆ, ಇದೊಂದು ಕಡೆ ಕಲಿಸ್ತಾರೆ, ಮಲ್ಟಿ ಲೆವೆಲ್ ಇದು ಆ್ಯಕ್ಟಿವಿಟೀಸು. ಯಾಕೆಂದರೆ ಅವನ್ನ ತೋರಿಸಿ ನಮ್ಮ ಪ್ರಪಂಚಕ್ಕೆ ಕೇಳಬೇಕು, ನೋಡು ನನ್ನ ಮಗ, ನೋಡು ನನ್ನ ಮಗಳು ಏನೇನು ಮಾಡ್ತಾ ಇದ್ದಾಳೆ, ನಾನು ಯಾವ ರೀತಿ ಕಲಿಸಿದ್ದೀನಿ. ಅಂದರೆ ನನ್ನನ್ನು ನಾನು ಪ್ರಪಂಚಕ್ಕೆ ಬಿಂಬಿಸ್ಕೊಳ್ಳೋದಕ್ಕೋಸ್ಕರಾಗಿ ಅಲ್ಲಿ ವಿಪರೀತವಾದ ಒಂದು ಸ್ಟ್ರೆಸ್ ಪ್ರೆಜರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಾನು ಮಕ್ಕಳು ಸಲುವಾಗಿ ಮಾಡ್ತಾಯಿಲ್ಲ, ನನ್ನ ಸಲುವಾಗಿ ನಾನು ಮಾತಾಡೋದೇನು ಮಾತಾಡ್ತಾ ಇದ್ದೀನಿ, ನಾನು ನಿನಗೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ, ನನ್ನ ಜೀವನವನ್ನೇ ತ್ಯಾಗ ಮಾಡಿದೆ. ನೀನು ಯಾವನ ಹೇಳಿದೆ ತ್ಯಾಗ ಮಾಡಂತ? ಏನು ಮಗು ಕೇಳಿತ್ತ ನೀನು ತ್ಯಾಗ ಮಾಡಂತ? ಏನು ಕೇಳೋದಿಲ್ಲ, ಏನು ಕೇಳೋದು, ನಾವು ಹೇಗೆ ನಡ್ಸ್ಕೋತೀವಿ ನಡೆಯುತ್ತೆ. ಈಗ ಆ ಮಗುನಿಗೆ 2 ಲಕ್ಷ 4 ಲಕ್ಷ 10 ಲಕ್ಷ ಸ್ಕೂಲ್ ಫೀಸ್ ಯಾರು ಕಟ್ಟ ಅಂತ ಹೇಳಿದ್ರು? ಮಗು ಕೇಳಿತಾ? ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕಾಗಿತ್ತು. ಏನು ಅಲ್ಲಿ ಓದ್ದವ್ರು ಮಾತ್ರ ಇದಾಗಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಓದ್ದವ್ರು ಆಗಿಲ್ವಾ ಯಾರು? ಹೌದು. ಸೊ ಅದೆಲ್ಲ ಯಾವ್ದು ನಿನ್ನ ಪ್ರೆಸ್ಟೇಜ್ ಅದು. ನಿಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾರೆ? ಈ ಥರ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ ಎಷ್ಟು ಫೀಸು? ಹಾಂ, ಗ್ರೇಟ್. ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಾ? ಸೊ ಅವೆಲ್ಲ ಬೇಕು ನನಗೆ. ನನ್ನ ಮಕ್ಕಳಿಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ಅದು. ನನ್ನ ಒಂದು ಈಗೋ ಬೂಸ್ಟ್ ಮಾಡ್ಕೊಳ್ಳಿ. ಹೌದು. ಯಾವ ಮಗು ಕೇಳುತ್ತೇನೆ ಇಂಥ ಸ್ಕೂಲಲ್ಲಿ ಹಾಕುವಂಥ? ಸ್ಕೂಲೇ ಬೇಕಿಲ್ಲ ಅವನಿಗೆ, ಮಗುಗೆ ಸ್ಕೂಲಿಗೆ ಕಳಿಸ್ದಂಗೆ ಇದ್ಬಿಟ್ರೆ ಸಾಕು. ಅದಕ್ಕೆ ಆಟ ಆಡ್ಕೋತಾ ಒಂದು ಭಾವನೆ ಇರುತ್ತೆ. ಹಾಂ, ಪ್ರೀ ಸ್ಕೂಲ್ಗೆ ಹಾಕ್ಬೇಕಾದ್ರೆ ಲಕ್ಷ ಫೀಸಸ್ಸು. ಹೌದು. ಅದನ್ನು ಹೇಳ್ಕೋಬೇಕು. ಈ ಸರಿ ಮಕ್ಕಳು ಫೀಸೇ ಇಷ್ಟ ಆಯಿತು, ಅದಕ್ಕೆ ಇಷ್ಟು ಖರ್ಚು ಮಾಡಿದೆ, ಇದಕ್ಕೆ ಇಷ್ಟು ಖರ್ಚು ಮಾಡಿದೆ. ಏನಪ್ಪ ಇವನ ಕತೆ? ಯಾವ ಮಗು ಕೇಳುತ್ತೆ? ನಿನ್ನ ಈಗೋನ ನೀನು ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಿನ್ನನ್ನು ನೀನು ಈ ಪ್ರಪಂಚಕ್ಕೆ ತೋರಿಸೋದಕ್ಕೋಸ್ಕರ ಹೋಗಿ ಮಕ್ಕಳಿಗೋಸ್ಕರ ಅಂತ ಯಾಕೆ ಬಡ್ಕತ್ತೀಯ ನೀನು?
ನೀವು ಒಂದು ಮಾತಾ ಹೇಳ್ತಾ ಹೋದ್ರೆ ಆಗಲೇ ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಅಬ್ಸರ್ವೇಷನ್ ಅನ್ನೋದು ಮಗು ಚಿಕ್ಕದಾಗಿ ಇದ್ದಾಗಿಂದನೂ ನಾವು ಅದನ್ನು ಸ್ಟಾರ್ಟ್ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಹೇಳಬೇಕು, ನಾವು ಕೈ ಹಿಡಿಬೇಕು, ನಾವು ಅದಕ್ಕೆ ಕೆಲವೊಂದನ್ನ ತಿಳಿಸ್ಕೊಡ್ಬೇಕು ಆ್ಯಕ್ಚುಲಿ. ಸೊ ಯಾಕಂತ ಹೇಳಿದ್ರೆ ಕೆಲವೊಂದು ಟೈಮ್ ತಿಳಿಸ್ಕೊಡ್ಬೇಕಾಗತ್ತೆ. ಚಿಕ್ಕ ಮಗು ಇದ್ದಾಗ ಏನೂ ಗೊತ್ತಿರೋದಿಲ್ಲ ಆ್ಯಕ್ಚುಲಿ, ಖಾಲಿ ಹಾಳೆ ಅಂತ ಅನ್ಬೋದು. ಸೊ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ನೋಡ್ಕೋಬೋದು ಆ್ಯಕ್ಚುಲಿ ಮಕ್ಕಳನ್ನು? ಅದೇ ಏನು ತಿಳಿಸ್ಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಪಂಚವರ್ಷಾಣಿ ಲಾಲಯೇತ್, ದಶವರ್ಷಾಣಿ ತಾಡಯೇತ್, ವರ್ಷೇ ಷೋಡಶ ಪ್ರಾಪ್ತೆ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳ್ತದೆ. ಅಂದರೆ ಏನು? ಪಂಚವರ್ಷಾಣಿ ಲಾಲಯೇತ್ ಅಂದರೆ ನೀನು 5 ವರ್ಷದವರೆಗೂ ಕೂಡ ಕೇವಲ ಲಾಲನೆ ಮಾಡು, ಅವ್ರನ್ನ ಆಡಿಸು ಪಾಡಿಸು, ನೀನು ಎಂಜಾಯ್ ಮಾಡೋ ಅವ್ರ ಜೊತೆಗೆ ಮಕ್ಕಳಾಗಿ. ಯಾಕಂದರೆ ನೀನು ನಿನ್ನ ಮಗುವಾಗಿದ್ದಾಗಿರ್ತಕ್ಕಂಥ ಸ್ಟೇಜು ನೀನು ಮರ್ತು ಬಿಟ್ಟಿದೀಯ ನೀನು. ಆವಾಗ ನಿಮ್ಮ ತಂದೆ ತಾಯಿಗಳು ಅವ್ರು ಎಂಜಾಯ್ ಮಾಡಿರ್ತಾರೆ ನೀನು ಮಗುವಾಗಿದ್ದು. ಇವಾಗ ದಿಸ್ ಇಸ್ ಎ ಅಪಾರ್ಚುನಿಟಿ ನೀನು ಮತ್ತೆ ಮಗು ಆಗೋದಕ್ಕೆ. ಆ ಮಗುವಿನ ಜೊತೆ ನೀನು ಮಗುವಾಗಿ ಆಟ ಆಡಿ ನಿನ್ನ ಒಂದು ಬಾಲ್ಯವನ್ನು ಜ್ಞಾಪಿಸ್ಕೋ, ಆ ಒಂದು ಎಂಜಾಯ್ ಮಾಡೋದನ್ನು. ದಶವರ್ಷಾಣಿ ತಾಡಯೇತ್ ಅಂದರೆ ಹೊಡೆಯೋದಲ್ಲ. ಯು ಶುಡ್ ಟೀಚ್ ದ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಏನು? ಫಸ್ಟ್ ನಿನಗೆ ಗೊತ್ತಿರಬೇಕು. ನಾನು ಡಿಸಿಪ್ಲಿನ್ ಆಗಿದ್ದೀನಿ ಫಸ್ಟ್. ಈಗ ಅದಕ್ಕೆ ತಿಳಿಸೋದಲ್ಲ, ಏಯ್ ನೀವು ಟಿ ವಿ ನೋಡಬೇಡ ಪುಸ್ತಕ ಓದು ಅಂತ ಹೇಳ್ಬಿಟ್ಟು ಇವನು ಚಾನಲ್ ಮೇಲೆ ಚಾನಲ್ ಚೇಂಜ್ ಮಾಡಿದರೆ ಡಿಸಿಪ್ಲಿನ್ ಅದು. ಮೊಬೈಲ್ ಹಿಡ್ಕೊಂಡು ಸ್ಕ್ರಾಲ್ ನೀನು ಮೊಬೈಲ್ ನೋಡಬೇಡ ಅಂತ ಇವ್ನು ಮೊಬೈಲ್ ನೋಡಿ ಡಿಸಿಪ್ಲಿನಾ? ಅಥವಾ ಅವನಿಗೆ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳು ಅಂತ ಹೇಳ್ಬಿಟ್ಟು ಇವನು 7 ಗಂಟೆಗೆ ಎದ್ದು ಅಂತ ಹಾಕ್ಲಿಸಿದ್ರೆ ಡಿಸಿಪ್ಲಿನ್ ಆಗುತ್ತಾ? ವಾಟ್ ಇಸ್ ದ ಡಿಸಿಪ್ಲಿನ್? ನಾನು ಫಸ್ಟ್ ಮಾಡ್ತಾ ಇರಬೇಕು ಅದನ್ನು. ಆಗಲೇ ಮಾಡ್ತಾ ಇರಬೇಕು, ಅದಕ್ಕೋಸ್ಕರ ಮಾಡೋದಲ್ಲ. ಯಾಕಂದರೆ ಮಕ್ಕಳು ಯಾವತ್ತೂ ಕೂಡ ಅವರು ಮಿರರ್ ನ್ಯೂರಾನ್ಸ್ ತಲೆಯಲ್ಲಿರ್ತದೆ. ಅಂದರೆ ಆ ರಿಫ್ಲೆಕ್ಷನ್ನಿಂದನೇ ಕಲಿತವೆ ಅವು. ಹೌದು. ಓಕೆ, ಅಲ್ಲಿ ಆ ವಾತಾವರಣದಲ್ಲಿ ಏನಿರುತ್ತೋ ಅದು ಕಲಿತವೆ, ಅದು ನೋಡ್ತವೆ, ನೋಡಿ ಕಲಿತವೆ. ಹೇಳಿಕೊಡೋದು ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಮಕ್ಕಳಿಗೆ ಹೇಳ್ಕೊಡಕ್ಕೆ ಹೋಗ್ತೀವಿ. ಈಗ ಮನೇಲಿ ಯಾರು ದೊಡ್ಡವ್ರು ಬಂದರು ಅಂತ ಅಂದ್ಕೊಳ್ಳಿ, ಏಯ್ ಅವ್ರು ಬಂದ ತಕ್ಷಣ ನಮಸ್ಕಾರ ಮಾಡು. ನೀನು ನಮಸ್ಕಾರ ಮಾಡಿಬಿಡು. ಅವ್ರು ಬಂದ ತಕ್ಷಣ ನೀನು ಎದ್ದುಬಿಡು. ನೋಡ್ತವೆ, ಜಸ್ಟ್ ಮಿರರ್ ಅದು ನೋಡುತ್ತೆ. ಓ ಇಂಥವ್ರು ಬಂದರೆ ಎದ್ದೇಳ್ಬೇಕು, ನಾನು ಎದ್ದೇಳ್ತೀನಿ, ನಾನು ಅದು ನಮಸ್ಕಾರ ಮಾಡ್ತೀನಿ. ಅವ್ರು ಬಂದಾಗ ನಾನು ಯಾವ ರೀತಿ ವರ್ತನೆ ಮಾಡ್ತಾಯಿದ್ದೆ, ಯಾವ ರೀತಿ ಕೂತ್ಕೊಂಡಿದ್ದೆ, ಅವ್ರ ಮಾತುಗಳನ್ನು ಯಾವ ರೀತಿ ಕೇಳಿಸ್ಕೊಳ್ತಾ ಇದ್ದೆ, ಅವ್ರಿಗೆ ಯಾವ ರೀತಿ ಗೌರವ ಕೊಡ್ತೆ, ನಾಟಕೀಯವಾಗಿ ಅಲ್ಲ, ರಿಯಲ್ ಆಗಿ ನಿನ್ನನ್ನು ನೋಡುತ್ತೆ ಮಗೋದು, ನೋಡಿ ಕಲಿಯುತ್ತೆ. ಎಸ್, ಟೀಚ್ ದ ಡಿಸಿಪ್ಲಿನ್ ಅಂತಂದರೆ ಬಾಯಿಲಿಡೋದಲ್ಲ, ಆ್ಯಕ್ಷನ್ಸ್. ನಾವೆಲ್ಲವೂ ಬಾಯಿಲೆ. ಸೊ ಇದೇನಾಗುತ್ತೆ ಅಂತಂದರೆ ಮಕ್ಕಳಿಗೆ ಗೊತ್ತಾಗೋಗ್ಬಿಡುತ್ತೆ, ಇವನು ಕಳ್ಳ, ನಮ್ಮಪ್ಪ ಯಾರಪ್ಪ ಅಂದರೆ ಕಳ್ಳ. ಸೊ ನನಗೊಂದು ಮಾತು ಹೇಳ್ತಾನೆ, ಅವನೊಂದು ರೀತಿ ಇದ್ದಾನೆ. ಅಂದರೆ ಅಲ್ಲಿ ಆ ಒಂದು ಅನಾಲಿಸಿಸ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಆ ಮಗು ಕೂಡ ಹಂಗೆ ಅದೇ ಕಲಿಯುತ್ತೆ ಅದು. ಹಿಂಗೆ ಇರಬೇಕು. ಅಪ್ಪನ ಹತ್ರ ಒಂದು ರೀತಿ, ಅಮ್ಮನ ಹತ್ರ ಒಂದು ರೀತಿ, ಎಲ್ಲ ಕಲಿಯುತ್ತೆ. ಸೊ ಹಾಗಾಗಿ ಮಕ್ಕಳು ಅಮ್ಮನ ಹತ್ರ ಒಂದು ಹೇಳ್ತವೆ, ಅಪ್ಪನ ಹತ್ರ ಒಂದು ಹೇಳ್ತವೆ. ಸೊ ಹಾಗಾಗಿ ಕೆಲಸ ಇವೆಲ್ಲ ನಾವು ಕಲಿಸಿದ್ದೆ ಇದೆಲ್ಲ. ಅದಕ್ಕೆ ತಾಡಯೇತ್ ಅಂದರೆ ಹೊಡೆಯೋದು ಬಡಿಯೋದಲ್ಲ, ಟೀಚ್ ಡಿಸಿಪ್ಲಿನ್. ಆಮೇಲೆ 16 ಇಯರ್ಸ್ ಆದಮೇಲೆ ಪುತ್ರಂ. ಅವಾಗ ಏನಾಗುತ್ತಂದರೆ ಪುತ್ರಿ ಅಂತ ಬರ್ತಾ ಇರಲಿಲ್ಲ, ಅದಕ್ಕಾಗಿ ಸಂಸ್ಕೃತನಲ್ಲಿ ಪುತ್ರಂ ಅಂತ ಬರ್ತದೆ. ಪುತ್ರಂ ಅಂದರೆ ಪುತ್ರಿ ಅಂತ ಕೂಡ ಅಂದ್ಕೋಬೇಕು ನಾವು. ಪುತ್ರಂ ಪುತ್ರಿ ಮಿತ್ರವದ ಆಚರೇತ್ ಅಂದರೆ ಒಂದು ಫ್ರೆಂಡ್ಸ್ ಆಗಿ ನೋಡಿ ಟ್ರೀಟ್ ಮಾಡು. ಸೊ ನಿನ್ನ ಫ್ರೆಂಡ್ಸನ್ನು ಯಾವ ರೀತಿ ಟ್ರೀಟ್ ಮಾಡ್ತೀಯ ಆ ರೀತಿ ಟ್ರೀಟ್ ಮಾಡಬೇಕು. ನಾವು ಮಕ್ಕಳು ಬೆಳೆದಂತೆ ನಾವು ಅವ್ರನ್ನ ದೂರ ಇಡೋಕ್ಕೆ ಶುರು ಮಾಡ್ತೀವಿ, ಸ್ಟ್ರಿಕ್ಟ್ ಅಲ್ಲ, ಅವ್ರನ್ನ ನಾವು ಫ್ರೆಂಡಾಗಿ ಅಲ್ಲ, ಅವನ್ನ ಯಾವತ್ತೂ ನಮಗಿಂತ ಚಿಕ್ಕವನಾಗಿ ನಾವು ಟ್ರೀಟ್ ಮಾಡ್ತೀವಿ. ಅವ್ನು ಬೆಳೆದ್ಬಿಟ್ಟು ಆಯ್ತು, ಅವನು ನಮ್ಮ ಲೆವೆಲ್ ಬಂದ್ಬಿಟ್ಟು ಅವನು. ಸೊ ಆಗ ಅವನ್ನ ನಾವು ನೋಡ್ತಕ್ಕಂಥದ್ದು ಫ್ರೆಂಡಾಗೇ ನೋಡ್ಬೇಕು ಅವನ್ನ. ಹೌದು. ಸೊ ಇದು ನಮ್ಮ ಒಂದು ಪೇರೆಂಟಿಂಗ್ನಲ್ಲಿ ಬಂದರೆ ಆ ಪೇರೆಂಟಿಂಗ್ ಆರಾಮಾಗಿರ್ತಾರೆ. ಇಲ್ಲ ಅಂತಂದ್ರೆ ಬರೀ ಚಿಂತೆ, ಎಲ್ಲ ಬರೀ ಕಂಪ್ಲೇಂಟ್ಸೇ ಇರ್ತವೆ. ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ನಾನು ಏನು ಮಾಡಿದ್ರು ಮಾಡೋಂತೇಳಲ್ಲ, ಯಾವಾಗಲೂ ಮೊಬೈಲ್ ನೋಡ್ತವೆ, ಯಾವಾಗಲೂ ಟಿ ವಿ ನೋಡ್ತವೆ, ಅವು ಏನು ಮಾಡ್ತವೆ ಗೊತ್ತಿಲ್ಲ, ಏನು ತಿಂತವೆ ಗೊತ್ತಿಲ್ಲ, ಹಿಂಗೆ ಅಂತ ಕಂಪ್ಲೀಟ್ ನಾವು ಚಾರ್ಟರ್ ಬಾಕ್ಸ್ ಆಗಿ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಂದರೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ ಫಸ್ಟ್ ಆಫ್ ಆಲ್. ಅಲ್ಲ, ನಮಗೆ ಗೊತ್ತಿಲ್ಲ ಆದ ಕಾರಣ ನಾವು ಅದನ್ನು ಮಾತಾಡ್ತಾ ಇದೀವಿ ನಾವು. ಆಮೇಲೆ ಈ ಹಾರ್ಮೋನಲ್ ಚೇಂಜಸ್ ಹೆಂಗಾಗ್ತವೆ, ಸೊ ಈ ಮೂಡ್ ಶಿಫ್ಟಿಂಗ್ಸ್ ಏನಾಗ್ತವೆ, ಸೊ ಇವೆಲ್ಲವ ಬಗ್ಗೆ ನಾವು ತಿಳ್ಕೊಂಡಾಗ ನಾನು ಹೆಂಗೆ ಬಂದೆ, ನಾನು
ಆ ಒಂದು ಏಜಲ್ಲಿ ನಾನು ಹೇಗೆ ನಾನು ಆ ಏಜಲ್ಲಿ ಹೆಂಗಿದ್ದೆ, ಏನು ಮಾಡ್ತಾಯಿದ್ದೆ, ಯಾವ ರೀತಿ ಅರ್ಥ ಮಾಡ್ಕೊತಾ ಇದ್ದೆ ಪ್ರಪಂಚನ. ಸೊ ನಾನು ಯಾವಾಗ ನನ್ನನ್ನು ನಾನು ನೋಡ್ತಾಕ ಶುರು ಮಾಡ್ತೀನಿ, ಡೆಫಿನೆಟಾಗಿ ನಾವು ಕೂಡ ಅದನ್ನೇ ಅರ್ಥ ಮಾಡ್ಕೊಳ್ತೀವಿ. ನಾವು ನಮ್ಮನ್ನು ಮರ್ತು ಬಿಡ್ತೀವಿ ಕಂಪ್ಲೀಟಾಗಿ. ನಮ್ಮ ಬಾಲ್ಯ ಮರ್ತು ಬಿಡ್ತೀವಿ, ನಮ್ಮ ಯೌವನ ಮರ್ತು ಬಿಡ್ತೀವಿ, ಎಲ್ಲ ಮರ್ತು ಬಿಡ್ತೀವಿ. ಇವತ್ತು ಮಾತ್ರ ಹಿಂಗಿರ್ಬೇಕಂತ ಆಲೋಚನೆ ಮಾಡ್ತೀವಿ. ನೋಡು ಪಕ್ಕದ ಮನೆ ನೋಡು, ಅವ್ನು ನೋಡು ಇವ್ನು ನೋಡು, ಬರೀ ನೋಡೋದೇ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಪೇರೆಂಟಿಂಗ್ ಅನ್ನೋದು ಆ್ಯಕ್ಚುಲಿ ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿರೋದು ಪೇರೆಂಟ್ಸು. ನಾವು ಯಾವ ಥರ ಇರಬೇಕು ಅಂದರೆ ನುಡಿಯಲ್ಲಿ ಅವರು ಆ ಆ್ಯಕ್ಷನ್ ರೂಪದಲ್ಲಿ ಅದನ್ನು ಮಕ್ಕಳಿಗೆ ಟೀಚ್ ಮಾಡೋದು. ಡಿಸಿಪ್ಲಿನ್ ಅಂತಂದರೆ ಟೀಚ್ ಮಾಡೋದಲ್ಲ, ನೀನು ಅನುಸರಿಸೋದು. ನೀನು ಏನನ್ನು ಅನುಸರಿಸ್ತಾ ಇದೆಯೋ ಮಕ್ಕಳು ಅದನ್ನೇ ಅನುಸರಿಸ್ತವೆ. ಯಾಕಂದರೆ ಮಕ್ಕಳು ಕನ್ನಡಿ ಇದ್ದಂತೆ ಅವು, ನಿನ್ನ ಪ್ರತಿರೂಪ ಅಷ್ಟೇ. ಆ ಇಮೇಜ್ ಕಾಣುತ್ತೇನೆ, ನಿನ್ನ ನೋಡಿ ಕಲಿತೇವೆ ಅವು. ನೀನು ಟೀಚ್ ಮಾಡೋದಲ್ಲ, ನೀನು ಅನುಸರಿಸೋದು, ನೀನು ನಡ್ಕೊಳ್ಳೋದು. ನೀನು ಮಕ್ಕಳಿಗೆ ಏನು ಟೀಚ್ ಮಾಡಬೇಕಂತ ಅಂದ್ಕೊಂಡಿದೆಯಾ ಅದನ್ನು ನೀನು ಮಾಡಿದೆಯಾ ಇಷ್ಟು ದಿನ. ಸೊ ಆಟೋಮೆಟಿಕ್ಕಾಗಿ ಆಗಲ್ಲ, ಅದು ಟೀಚ್ ಮಾಡೋಕ್ಕೆ ಹೋಗ್ತಾರೆ, ಆಗಲ್ಲ. ಕಂಪ್ಲೀಟ್ ವಿರುದ್ಧ ನೋಡಿ. ಪ್ರೊಫೆಷನಲ್ಲಿ ತಂದೆಯ ಪ್ರೊಫೆಷನ್ ಮಗನಿಗೆ ಟ್ರಾನ್ಸ್ಫರ್ ಆಗಲ್ಲ, ತಂದೆಯ ಸ್ಕಿಲ್ ಮಗನಿಗೆ ಟ್ರಾನ್ಸ್ಫರ್ ಆಗಲ್ಲ, ತಂದೆಯ ಟ್ಯಾಲೆಂಟ್ ಮಗನಿಗೆ ಟ್ರಾನ್ಸ್ಫರ್ ಆಗಲ್ಲ. ಯಾಕಂದರೆ ಎಲ್ಲ ಕಂಪ್ಲೀಟ್ ಓಲ್ಡ್ ಟೆಕ್ನಾಲಜಿ ಇದೆಲ್ಲ, ಅದು ನ್ಯೂ ಟೆಕ್ನಾಲಜಿ. ಅಲ್ಲೂ ಎಲ್ಲೆಲ್ಲ ಅನುಸರಿಸ್ತಕ್ಕಂಥದ್ದಿಲ್ಲ. ಆಮೇಲೆ ತಂದೆಯ ತಂದೆಗೆ ಡಿಸಿಪ್ಲಿನೇ ಇಲ್ಲ, ಅನುಸರಿಸೋದಿಲ್ಲ ಅವನು. ಸೊ ಯಾವುದನ್ನು ಅನುಸರಿಸ್ಬೇಕು ಮಕ್ಕಳು ಹೇಳಿ? ತಪ್ಪು ಮಕ್ಕಳಲ್ಲಿದೆಯಾ ನಮ್ಮಲ್ಲಿದೆಯಾ? ನಮ್ಮಲ್ಲಿ ತಪ್ಪಿದೆ, ನಮ್ಮಲ್ಲಿದೆ. ಮತ್ತು ತಿದ್ದುಕೊಳ್ಬೇಕಾಗಿರೋದು ನಮ್ಮ ಮಕ್ಕಳ, ನಾನು ತಿದ್ದುಕೊಳ್ಬೇಕಾಗಿದೆ. ದಟ್ಸ್ ಇಟ್. ಕಂಪ್ಲೇಂಟ್ ಮಾಡಬೇಕಾಗಿರೋದು ಮಕ್ಕಳ ಮೇಲೆ, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು. ನಾನು ಎಷ್ಟು ಮೂರ್ಖತನದಿಂದ ವರ್ತನೆ ಮಾಡ್ತಾಯಿದ್ದೀನಿ, ಯಾವ ರೀತಿ ಇದ್ದೀನಿ, ಆಮೇಲೆ ಮಕ್ಕಳಿಗೆ ಅಷ್ಟು ಹಿಂಸೆ ಯಾಕೆ ಕೊಡ್ತಾಯಿದ್ದೀನಿ, ಅಷ್ಟು ಪ್ರೆಷರ್ ಯಾಕೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇವತ್ತು SLC ಎಕ್ಸಾಮ್. ಹೌದು. ಬೆಳಗ್ಗೆ ನನ್ನ ಮಗಳು ಸ್ವಲ್ಪ ಡಲ್ ಆಗಿದ್ಲು. ನಾನು ಮತ್ತೆ ನೆಕ್ಸ್ಟು ಇವತ್ತು ಸರಿಯಾಗಿ ನಾನು ಬರೆಯಲ್ಲ, ನೆಕ್ಸ್ಟ್ ಕೂಡ ಅಟೆಂಡ್ ಮಾಡ್ತೀನಿ, ಇನ್ನೊಂದು ಸಲ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ. ಅಂದರೆ ಪ್ರಿಪ್ರೇಟರಿ ನಡೀತಾ ಇದೆ, ಅದಕ್ಕೆ ನಾನು ಅಟೆಂಡ್ ಮಾಡ್ತೀನಿ ಅಂತ ನಾನು ಕೂತ್ಕೊಂಡು ಹೇಳಿದೆ. ನಾನು ಒಂದೇ ಮಾತು, ಏನಮ್ಮ ನೀವು 35-40 ಬರುತ್ತಾ? ಜಾಸ್ತಿನೇ ಬರುತ್ತೆ. ಮತ್ತು ಯಾಕೆ ಸೆಕೆಂಡ್ ನೀನು ಥಾಟ್ ಕೊಡ್ತೀಯ? ಯಾಕೆಂತಂದರೆ ನಿನ್ನ ಮೈಂಡಿಗೆ ಈಗಲೇ ನೀನು ಹಂಗೆ ಕೊಟ್ಬಿಟ್ರೆ, ನಾನು ಸೆಕೆಂಡ್ ನಾನು ಅಟೆಂಡ್ ಮಾಡ್ಬೇಕಂತ ಅಂದ್ಕೊಟ್ಟಿದ್ದೀನಿ ಅಂತ ಕೊಟ್ಟರೆ ಇರೋ ಜ್ಞಾಪಕ ಕೂಡ ಹೊರಟೋಗುತ್ತೆ. ಯಾಕಂದರೆ ಆಪ್ಷನ್ ಕೊಡ್ತಾ ಇದೆಯಲ್ಲ ಮೈಂಡಿನೇನು, ನನಗೆ ಇದಲ್ಲದೆ ಇನ್ನೊಂದಿದೆ ಅಂತ. ದಟ್ಸ್ ಇಟ್. ಸೊ ಆ ಆಪ್ಷನ್ ಕೊಡೋಕೆ ಹೋಗ್ಬೇಡ. ನಿನ್ನ ಹತ್ರ ಈಗಾಗಲೇ ಆ ಒಂದು ನಾಲೆಡ್ಜ್ ಇದೆ, ಸೊ ಒಂದು ಮೆಮೊರಿ ಇದೆ ನಿನಗೆ. ಯಾಕಂದರೆ ಜಸ್ಟ್ ಮೆಮೊರಿ ಟೆಸ್ಟಿಂಗ್ ಅಷ್ಟೇ ಇದು. ಎಕ್ಸಾಮ್ಸ್ ಅಂದ್ರೆ ಏನಿದು? ನೀನು ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀಯಾ ಅನ್ನೋದು ಟೆಸ್ಟಿಂಗ್ ಅಷ್ಟೇ, ನೀನು ನಾಲೆಡ್ಜ್ ಟೆಸ್ಟಿಂಗ್ ಅಲ್ಲ ಇದು. ಸೊ ಆ ಮೆಮೊರಿನ ಯಾವಾಗ ಇಟ್ಕೊಳ್ಬೇಕು, ಏನೇನು ಓದ್ಕೊಳ್ಬೇಕು ಅಂತ ಓದ್ಕೊಂಡಿದ್ದೀಯ ನಾನು. ದಟ್ಸ್ ಇಟ್. ಹೋಗು, ಅಟೆಂಡ್ ಮಾಡು. ಸೆಕೆಂಡ್ ಚಾನ್ಸ್ ನೀನು ಮೈಂಡಿಗೆ ಕೊಡೋಕೆ ಹೋಗ್ಬೇಡ ಅಂತಂದು ಹೇಳ್ಬಿಟ್ಟು ನಾವು ಕಳಿಸಿದ್ವಿ. ಬಂದ್ಲು ಮಧ್ಯಾಹ್ನ ಮನೆಗೆ ಬಂದು ಎಕ್ಸಾಮ್ಸ್ ಆದಮೇಲೆ ಕೇಳಿದೆ, ಏನಮ್ಮ ಹೆಂಗಿದೆ? ತುಂಬ ಚೆನ್ನಾಗಿ ಮಾಡಿದೆ ನಾನು. ನಾನು ಕೇಳಿದೆ 35 ಬರ್ತಾವ ಅಂತ. 70 ಮೇಲೆ ಬರ್ತಾವ ಅಂತ. ಸೊ ಮಕ್ಕಳಿಗೆ ಇಷ್ಟೇ ನಾವು ಕೊಡಬೇಕಾಗಿರೋದು. ಹಿಂಗೋದು, ಹಂಗೆ ಮಾಡು, ಅದೆಲ್ಲ ಬೈದು ಏನು ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ನೀನು 70 ಬಂದ್ರೇನು, 50 ಬಂದ್ರೇನು, ಪಾಸ್ ಆದ್ರೇನು. ಅಂದರೆ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಕ್ಕಳು 99 ತೊಗೊಳ್ಳಿಲ್ಲ, 95 ಮೇಲೆ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಸಿಗಲ್ಲ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಇವ್ರೇನೋ ಒಂದು ಮಾಡಬೇಕಾಗಿರುತ್ತೆ, ಇವ್ರು ಏನು ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅದನ್ನ ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರೆಷರ್ ಮಕ್ಕಳಲ್ಲಿ ಕ್ರಿಯೇಟ್ ಮಾಡ್ತಾರೆ. ಹರೀಶ್, ಹಿಂದಿನ ಕಾಲದಲ್ಲಿ ಕೇವಲ ಎಜುಕೇಷನ್ ಎಂಬುದು ಜಾಬಿಗೆ ಸೀಮಿತ ಆಗಿತ್ತು. ಕೇವಲ ಜಾಬಿಗೆ ಸೀಮಿತ ಆಗಿತ್ತು. ನಾವು ನಮ್ಮ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ಸ್ನ ನೋಡ್ತಾಯಿದ್ರು. ಹೌದು. ಸೊ ಆಫ್ಟರ್ 91 ನರಸಿಂಹರಾವ್ ಪ್ರಧಾನಮಂತ್ರಿಯವರು ಆದಮೇಲೆ ಗ್ಲೋಬಲ್ಗೆ ನಮ್ಮದು ಒಂದು ಭಾರತ ಓಪನ್ ಆಯಿತು. ಓಪನ್ ಆದಮೇಲೆ ಅಲ್ಲಿಂದ ಒಂದು 10 ಇಯರ್ಸ್ ಆಗೋಷ್ಟೊತ್ತಿಗೆಲ್ಲ ನಮ್ಮದು ಮಾರ್ಕೆಟ್ ಫುಲ್ಲು ಓಪನ್ ಆಯಿತು. 2000 ಈಚೆಗೆ ನಮ್ಮದು ಪ್ರಪಂಚಕ್ಕೆ ಓಪನ್ ಆಗಿರ್ತಕ್ಕಂಥ ಮಾರ್ಕೆಟ್. ಆದ ಕಾರಣ ಅವಕಾಶಗಳನ್ನು ಬೇಕಾದಷ್ಟಿದೆ. ನಾವು ಇದಕ್ಕೆ ಮಾಡಬೇಕು ಅಂತಿಲ್ಲ, ಬೇಕಾದಷ್ಟು ಅವಕಾಶಗಳಿದೆ. ಕೇವಲ ಎಜುಕೇಷನ್ ಇಟ್ಕೊಂಡು ಆ ಎಜುಕೇಷನಿಂದ ಬರ್ತಕ್ಕಂಥ ಉದ್ಯೋಗಗಳನ್ನೇ ಮಾಡಬೇಕು ಅನ್ನೋದೇನಿಲ್ಲ. ಇವಾಗ ಬೇಕಾಗಿರೋದು ಎಜುಕೇಷನ್ ಅಲ್ಲ, ಸ್ಕಿಲ್, ಟ್ಯಾಲೆಂಟು, ನಾಲೆಡ್ಜು, ಇದನ್ನು ಡೆವಲಪ್ ಮಾಡ್ಕೋಬೇಕಾಗಿತ್ತು. ನಾವು ಆ ಒಂದು ಮಟ್ಟದಲ್ಲಿ ನಾವು ಮಕ್ಕಳನ್ನ ನಾವು ಒಂದು ಪ್ರೋತ್ಸಾಹ ಕೊಡಬೇಕೇ ಹೊರತು ನೀನು ಓದು ಮಾರ್ಕ್ಸ್ ತೆಗಿ ಈ ಜಾಬ್ ಮಾಡು ಅಂತ ನಾವೇ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ರೆ ನಾವನ್ನೇನು ಮಾಡ್ಬೇಕು? ಅವನು ಟೋಟಲ್
ಕಂಪ್ಲೀಟ್ ಇಂಜಿನಿಯರಿಂಗ್ ಮಾಡ್ಬೇಕಾ ನಾವೇ ಡಿಸೈಡ್ ಮಾಡೋದು, ಮೆಡಿಕಲ್ ಮಾಡ್ಬೇಕಾ ನಾವೇ ಡಿಸೈಡ್ ಮಾಡೋದು, ಯಾಕೆ BSc ಮಾಡ್ಬೇಕಾ MSc ಮಾಡ್ಬೇಕಾ ಏನು ಮಾಡ್ಬೇಕು ನಾವೇ ಡಿಸೈಡ್ ಮಾಡೋದು. ಇದನ್ನು ಓದು. ಯಾಕೆಂದರೆ ನನಗಿರ್ತಕ್ಕಂಥ ಲಿಮಿಟ್ ಆಗಿರ್ತಕ್ಕಂಥ ಕೆಲವು ಗೆಳೆಯರು ಇರ್ತಾರೆ, ಅವ್ರ ಮಕ್ಕಳು ಅವ್ರೇನು ಇನ್ಫಾರ್ಮೇಷನ್ ತೊಗೊಂತಾರೆ, ಆ ಇನ್ಫಾರ್ಮೇಷನ್ ಆಧಾರವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಪ್ರೆಜರ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತೀವಿ. ಓಪನ್ ಆಗಿ ಬಿಡಿ. ಪ್ರಪಂಚ ಇವತ್ತು ಹೆಂಗಿದೆ ಅಂದರೆ ಗ್ಲೋಬಲೈಸ್ ಆಗಿದೆ. ಸೊ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ. ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ, ಯಾರು ಏನು ಬೇಕಾದ್ರೆ ಮಾಡ್ಬೋದು. ಬಟ್ ನಿನ್ನ ಒಂದು ಲಿಮಿಟೆಡ್ ನಾಲೆಜ್ನ ಇಟ್ಕೊಂಡು ಇಂಥದೇ ಮಾಡು ಅಂತ ಹೇಳೋದಕ್ಕೆ ಯಾರು ನೀನು? ಹೌದು. ಸೊ ಆ ಒಂದು ಇಟ್ಕೊಂಡು ನಾವೇನು ಮಾಡ್ತೀವಿ, 99 ಬರಬೇಕು, 99.9 ಬರಬೇಕು. ಆ 99.9 ಯಾವುದ ಆಧಾರದ ಮೇಲೆ ಬರುತ್ತೆ? ಮೆಮೊರಿ ಟೆಸ್ಟ್ ಮಾಡೋದ್ರಲ್ಲಿ ಜ್ಞಾಪಕ. ನೀನು ಎಷ್ಟೆಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಳ್ಳೆ ಇಂಟೆಲಿಜೆಂಟ್, ನನಗೆ ಜ್ಞಾಪಕ ಅಷ್ಟೊಂದು ಇಲ್ಲ ಅಂತ ಅಂದ್ಕೋ, ಅಂತ ಆ ಜ್ಞಾಪಕ ಶಕ್ತಿ ಇಲ್ಲ ಅಂತ ಅಂದ್ಕೋ. ಸೊ ನನ್ನ ಇಂಟೆಲಿಜೆನ್ಸನ್ನು ಅವ್ರು ಎಲ್ಲಿ ಟೆಸ್ಟ್ ಮಾಡಿದ್ರು? ಮೆಮೊರಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಓವರಾಲ್ ಆಗಿ ಅವ್ರು ಟೆಸ್ಟ್ ಮಾಡ್ತಾ ಇರೋದೇನು? ಮೆಮೊರಿನ ಟೆಸ್ಟ್ ಮಾಡ್ತಾ ಇದ್ದಾರೆ. ನನಗೆ ಅಷ್ಟು ಮೆಮೊರಿ ಇಲ್ಲಪ್ಪ, ಬಟ್ ಐ ಆಮ್ ಹೈಲಿ ಇಂಟೆಲಿಜೆಂಟ್. ಸೊ ಹಿಂದಿನ ಕಾಲದಲ್ಲಿತ್ತು ಮೆಮೊರಿ ಟೆಸ್ಟ್ ಮಾಡಿ ಅದರಲ್ಲೇ ಪಾಸ್ ಆದರೆ ಮಾತ್ರ ಜೀವನ ಅಂತ. ಇವತ್ತು ಹಂಗಿಲ್ಲ. ಅವನು ಇಂಟೆಲಿಜೆಂಟ್ ಅಂದರೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಅವನಿಗೆ ಚಾನ್ಸ್ ಇದೆ, ಅವಕಾಶಗಳಿದ್ದಾವೆ. ಸೊ ಅದರಲ್ಲಿ ನಾವು ಅವನ್ನ ಪ್ರೋತ್ಸಾಹ ಕೊಡಬೇಕೆ ಹೊರತು ನೀನು ಇಲ್ಲೇ ಇರು, ಇಷ್ಟೇ ಮಾಡು, ಹಿಂಗೆ ಇರು ಅಂದರೆ ಇವಾಗ ಮಾರ್ಕ್ಸಿನ ಒಂದು ಗೋಳಿಗೆ ಬಿದ್ದಿರ್ತಕ್ಕಂಥ ಪೇರೆಂಟ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಕರ್ಮ ಏನು ಮಾಡೋಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಅವ್ರು ಅಷ್ಟೇ, ಅವ್ರು ಅಲ್ಲೇ ಇರ್ತಾರೆ. ನ್ಯಾರೋ ಮೈಂಡೆಡ್ ಥಿಂಕಿಂಗು ಅಂಥವ್ರ ಕೈಯಲ್ಲಿ ಸಿಕ್ಕಂಥ ಮಕ್ಕಳು ನರಕ ಅನುಭವಿಸ್ತಾರೆ, ನರಕ ನೋಡ್ತಾ ಇದ್ದಾರೆ ಇವತ್ತು. ಹೌದು. ಅವ್ರ ಲೈಫ್ ಕೊನೆಗೆ ಆ ಪ್ರಜನ ತಡ್ಕೊಳ್ಳೋಕ್ಕಾದ್ರೆ ಸುಸೈಡ್ ಮಾಡ್ಕೊತಾ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ. ಹೌದು. ಮಕ್ಕಳಿಗೆ ಟ್ಯಾಲೆಂಟಾಗಿ ಡೆವಲಪ್ ಮಾಡಬೇಕು, ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡಬೇಕು, ಅವ್ರಿಗೆ ನಾಲೆಡ್ಜ್ ಡೆವಲಪ್ ಮಾಡಬೇಕು. ಆ ಒಂದು ಇಲ್ಲ ಅಂತಂದರೆ ಜಸ್ಟ್ ಅವ್ರ ದಾರಿಗೆ ಅವ್ರನ್ನ ಬಿಡಿ. ಅವ್ರು ಹೋಗ್ತಾರೆ ಡೆಫಿನೆಟಾಗಿ. ಸೊ ಹಾಗಾಗಿ ನಾವು ಇಲ್ಲಿ ಮಕ್ಕಳ ಬಗ್ಗೆ ಈ ಒಂದು ಪೇರೆಂಟಿಂಗ್ ಬಗ್ಗೆ ಮಾತ್ರ ತುಂಬಾ ಇದೆ ಆ್ಯಕ್ಚುಲಿ ಹೇಳ್ಬೇಕು. ಪೇರೆಂಟ್ಸಿಗೆ ಬೇಕಾಗಿರೋದು ಪೇರೆಂಟಿಂಗ್ ಮಕ್ಕಳಿಗೆಲ್ಲ. ನಾವೇನಾದರೂ ಮಾತಾಡಬೇಕು ಹೇಳಬೇಕು ಅಂದರೆ ಪೇರೆಂಟ್ಸ್ಗೆ ಹೇಳ್ಬೇಕು, ಮಕ್ಕಳಿಗೆಲ್ಲ. ಮಕ್ಕಳಿಗೆ ಹೇಳೋ ಅವಶ್ಯಕತೆ ಇಲ್ಲ, ಆ ಒಂದು ಶಕ್ತಿನೂ ನಮ್ಮಲ್ಲಿಲ್ಲ. ಯಾಕಂದರೆ ನಮ್ಮ ಒಂದು ಮೈಂಡ್ ಸೆಟ್ಟಿಗೆ ತಕ್ಕಂಗೆ ಪೇರೆಂಟ್ಸ್ ಇರೋದ್ರಿಂದ ಪೇರೆಂಟ್ಸ್ ಹತ್ರ ಮಾತಾಡ್ಬೋದು ನಾವು. ಪೇರೆಂಟ್ಸಿಗೆ ನಾವು ಟೀಚ್ ಮಾಡ್ಬೋದು, ಮಕ್ಕಳಿಗಲ್ಲ. ಮಕ್ಕಳು ಅವರು ಸೂಪರ್ ಕಂಪ್ಯೂಟರ್ಸ್ ಅವರು. ಅಬ್ಸರ್ವ್ ಅಷ್ಟೇ. ಅದು ಏನಾದರೂ ಹೋಗ್ತಕ್ಕಂಥದ್ದು, ಇವಾಗ ನಡೆಯುವಾಗ ಎಡೆಯುವುದು ಸಹಜ ಅನ್ನೋದಕ್ಕೆ ಏನಾದರೂ ಸ್ವಲ್ಪ ಅವಾಗ ನಾವು ಸ್ಥೈರ್ಯ ಕೊಡ್ಬೇಕು. ಜಸ್ಟ್ ನನ್ನ ಮಗಳದೊಂದು ಎಕ್ಸಾಂಪಲ್ ಹೇಳಿದೆ. ನಾನು ಓದಲಿಲ್ಲ, ನನಗದು ಗೊತ್ತಿಲ್ಲ, ಬಟ್ ಆ ಒಂದು ಸ್ವಲ್ಪ ಡಿಪ್ರೆಸ್ ಇದ್ದಾಗ ನಾವು ಸ್ವಲ್ಪ ಸಪೋರ್ಟ್ ಮಾಡಿ, ಸಾಕಮ್ಮ ಇಷ್ಟ ಅಂದರೆ ಸಾಕು, ನಿನ್ನ ನಾಲೆಡ್ಜ್ ಇದೆ ನಿನಗೆ, ನಿನಗೆ ಬೇಕಾದಷ್ಟು ನಾಲೆಡ್ಜ್ ಇದೆ, ನೀನು ಬರೀ ಮಾರ್ಕ್ಸಿಗೆ ಡಿಪೆಂಡ್ ಆಗಬೇಡ, ಇಷ್ಟು ಧೈರ್ಯ ಕೊಟ್ಟರೆ ಸಾಕು. ಮಕ್ಕಳು ಏನು ಬೇಕಾದ್ರೆ ಮಾಡಿಬಿಡ್ತವೆ. ಅವು ಒಂದು ವೇಳೆ ನಾನು ಸೆಕೆಂಡ್ ಬರಿತೀನಿ ಅಂದ್ರೆ ಏನು ಸರಿಯಾಗಿ ಓದಿಲ್ಲ, ಇಷ್ಟೇ ನನ್ನ ಜೀವನ ಆಯಿತು ನಂದು ಹಾಗೆ ಹೀಗೆ ಶುರು ಮಾಡಿಬಿಟ್ರೆ ಆಯ್ತು, ಮಕ್ಕಳು ಡಲ್ಲಾಗೋಗ್ಬಿಡ್ತವೆ. ನಾವಿನ್ನು ಪ್ರಾಬ್ಲಮ್ಸ್ನ ದೊಡ್ಡದಾಗಿ ಮಾಡೋದು ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಹೊರತು ಅಲ್ಲಿ ಸೊಲ್ಯೂಷನ್ ಹುಡುಕ್ತಾ ಇಲ್ಲ. ನಿನಗೆ ನಿಜವಾಗ್ಲೂ ಮಕ್ಕಳು ಏನಾದರೂ ಪ್ರಾಬ್ಲಮ್ ಬಂದು ಹೇಳಿಕೊಂಡ್ರೆ ಆ ಪ್ರಾಬ್ಲಮ್ಗೆ ನೀನು ಒಂದು ಧೈರ್ಯ ಕೊಡೋಂಥ ಒಂದು ಮನಸ್ಥಿತಿ ಇದ್ದರೆ ಕೊಡು, ಇಲ್ಲದ್ರೆ ಅದು ಕೂಡ ಬೇಡ. ಅದಕ್ಕೆ ಮಕ್ಕಳಿಗೆ ನಾವು ಫ್ರೆಂಡ್ಸ್ ಆಗಬೇಕು. ಫ್ರೆಂಡ್ಸ್ ಆದಾಗ ಅವ್ರು ಓಪನ್ ಆಗಿ ಬಂದು ಹೇಳ್ಕೋಬೇಕು ಪ್ರಾಬ್ಲಮ್ಸ್ ಏನು ಅಂತ. ಅದನ್ನು ಬಿಟ್ಟುಬಿಟ್ಟು ಅವರು ನಮ್ಮನ್ನು ನೋಡಿದರೆ ಭಯಪಡೋಂಥ ಒಂದು ಸ್ಥಿತಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ, ಯಾರು ನೋಡಿ ಭಯಪಡ್ತಾರೆ? ನಮ್ಮಲ್ಲಿ ಈವಿಲ್ ಮೈಂಡ್ ಸೆಟ್ ಇದ್ದಾಗ ಡೆಫಿನೆಟಾಗಿ ನಾವು ಈವಿಲ್ಗಳಾಗೆ ಕಾಣ್ತೀವಿ ಅವ್ರಿಗೆ. ಹೌದಾ? ಡೆಫಿನೆಟಾಗಿ ಭಯಪಡ್ತವೆ. ಆದ ಕಾರಣ ಆ ಒಂದು ಮೈಂಡ್ ಸೆಟ್ಟಿಂದ ನಾವು ಹೊರಗೆ ಬಂದಾಗ ಮಾತ್ರ ನಾವು ನಿಜವಾಗಿ ಮಕ್ಕಳಿಗೆ ಪೇರೆಂಟ್ಸ್ ಆಗ್ತೀವಿ, ಇಲ್ಲ ಎನಿಮೀಸ್ ಆಗ್ತದೀವಿ. ಈಗ ಇವತ್ತು ಯಾಕೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನಾಗುತ್ತೆ ಅಂತಂದರೆ, ನಾಳೆ ಅವನಿಗೆ ಜಾಬ್ ಬಂದ ತಕ್ಷಣ ಓಡೋಗ್ಬಿಡ್ತಾನೆ ಇವ್ರನ್ನ ಬಿಟ್ಟು. ಅವನದೇ ಒಂದು ಪ್ರಪಂಚ, ಅವ್ರದ್ದೇ ಒಂದು ಪ್ರಪಂಚ ಕ್ರಿಯೇಟ್ ಆಗುತ್ತೆ. ಈ ಬೇಡ ಅಂತಾನೆ. ಅದಕ್ಕಾಗಿ ಇವತ್ತು ವೃದ್ಧಾಶ್ರಮಗಳಲ್ಲಿ ಯಾಕೆ ಕೊಳಿತಾ ಇದ್ದಾರೆ ಅಂದರೆ ಇದೇ ಕಾರಣ. ಇವರು ಇದನ್ನು ಸ್ಟ್ರಿಕ್ಟ್ ಪೇರೆಂಟಿಂಗ್ ಅಂತ ಕರೀತಾರೆ, ಮಿಲ್ಟ್ರಿ ಪೇರೆಂಟಿಂಗ್ ಅಂತ ಇದರ ಹೆಸರು. ಸೊ ಈ ಮಿಲ್ಟ್ರಿ ಪೇರೆಂಟಿಂಗ್ ಮಾಡಿ 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 ಮಕ್ಕಳಿಗೂ ಇವ್ರಿಗೂ ಕಮ್ಯುನಿಕೇಷನ್ ದೂರ ಆಗಿ, ಆ ಒಂದು ಎಮೋಷನ್ ಬಾಂಡಿಂಗ್ ಕಡಿಮೆ ಆಗಿ ಕಂಪ್ಲೀಟಾಗಿ ಡಿಸಾಸ್ಟ್ರಾಗಿ ಕ್ರಿಯೇಟ್ ಆಗುತ್ತೆ. ಹೌದು. ನಾನು ಮತ್ತೆ ಇದು ಕಂಪ್ಲೇಂಟ್, ಮತ್ತೆ ನನ್ನ ಮಗ ನೋಡಲ್ಲ, ನನ್ನ ಸೊಸೆ ನೋಡಲ್ಲ, ಇವಾಗ ಇದು ಕಂಪ್ಲೇಂಟು, ನಾಳೆ ಮದುವೆ ಆದಮೇಲೆ ಅದು ಕಂಪ್ಲೇಂಟು, ಇವ್ರ ಜೀವನನೇ ಕಂಪ್ಲೇಂಟು.
ಪ್ರಾಬ್ಲಮಲ್ಲೇ ಇವ್ರ ಪೇರೆಂಟ್ಸ್ ಅಲ್ಲ, ಕಂಪ್ಲೇಂಟ್ಸ್ ಇವ್ರ ಹೆಸರು. ಇವ್ರನ್ನ ಪೇರೆಂಟ್ಸ್ ಅಂತ ತೆಗೆದುಬಿಟ್ಟು ಕಂಪ್ಲೇಂಟ್ಸ್ ಅಂತ ಕರಿಬೇಕು ಇವ್ರನ್ನ. ದೇ ಆರ್ ನಾಟ್ ಎ ಪೇರೆಂಟ್ಸ್, ದೇ ಆರ್ ಎ ಕಂಪ್ಲೇಂಟ್ಸ್. ಕಂಪ್ಲೇಂಟ್ ಬ್ಲಾ 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 ಮಾಡ್ತಾರೆ. ಅದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್, ಮಕ್ಕಳ ಮೇಲೆ ಕಂಪ್ಲೇಂಟ್. ಕಷ್ಟ. ತುಂಬ ಥ್ಯಾಂಕ್ಸ್ ಸರ್. ಸೊ ಹಾಗಾಗಿ ಈ ಒಂದು ಮಕ್ಕಳನ್ನ ನಾವು ಆ್ಯಕ್ಚುಲಿ ಅವರಿಗೆ ನಾವು ಏನು ಹೇಳ್ಕೊಡ್ಬೇಕು ಅನ್ನೋದ್ರ ಬದಲು ನಾವು ಏನು ಕಲಿಬೇಕು, ಅಂದರೆ ನಾವು ಯಾವ ಥರ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ನಾವೇ ಕ್ವಶನ್ ಹಾಕೋಬೇಕು ಆ್ಯಕ್ಚುಲಿ. ಮತ್ತು ಮಕ್ಕಳನ್ನ ಅಬ್ಸರ್ವ್ ಮಾಡೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತ ಹೇಳ್ತಾ, ಈ ಒಂದು ಪೇರೆಂಟಿಂಗ್ ಬೇಕಾಗಿರೋದು, ಅದ್ರ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ಎಸ್ಪೆಷಲಿ. ಸೊ ಪೇರೆಂಟ್ಸು ತಾವು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾ ಆ ಒಂದು ಸರಿ ದಾರಿಯಲ್ಲಿ ಇರ್ತಾರೆ ಅಂತ ಹೇಳಿ ಕರಿಬೋದು ಆ್ಯಕ್ಚುಲಿ. ಸೊ ಇದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಭೀಮೇಶ್ ರೆಡ್ಡಿ ಸರ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.